ಆತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸಪ್ತಮ ಸ್ಕಂದ ಭಾಗವತ ಬಹಳ ರೋಚಕವಾದ ಪ್ರಸಂಗಗಳೆಲ್ಲವೂ ಕೂಡ ಇದರಲ್ಲಿ ಅಡಗಿದೆ. ಆರಂಭದಲ್ಲಿ ಈ ಸಪ್ತಮ ಸ್ಕಂದ ಆರಂಭ ಆದದ್ದೇ ಷಷ್ಠ ಸ್ಕಂದದಲ್ಲಿ ಬಂದಂತಹ ಸಮಸ್ಯೆಗೆ ಪರಿಹಾರ ರೂಪದಲ್ಲಿ ಅಂದರೆ ಒಂದು ಪ್ರಶ್ನೆಯನ್ನು ಮಾಡಿದರು ಪರೀಕ್ಷಿನ್ ಮಹಾರಾಜರು. ಯಾಕೆ ವೃತ್ರಾಸುರನನ್ನು ನಾರಾಯಣ ವರ್ಮದ ಶಕ್ತಿಯಿಂದ ಇಂದ್ರದೇವರು ಕೊಂದರು, ಭಗವಂತ ಯಾಕೆ ದೇವತೆಗಳಿಗೆ ಮಾತ್ರ ಗೆಲುವು ಕೊಡ್ತಾನೆ, ದೈತ್ಯರಿಗೆ ಅಪಜಯ ಕೊಡ್ತಾನೆ? ಇಬ್ಬರನ್ನು ಸೃಷ್ಟಿ ಮಾಡಿದವನು ಪರಮಾತ್ಮನೇ, ಇಬ್ಬರು ತನ್ನ ಮಕ್ಕಳೇ. ಆದರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಯಾಕೆ ಮಾಡುತ್ತಾನೆ ಪರಮಾತ್ಮ? ಇದು ವೈಷಮ್ಯ ಆಗಲಿಲ್ವ? ಇದು ಪಕ್ಷಪಾತ ಆಯ್ತಲ್ಲ ಪರಮಾತ್ಮ ಮಾಡುವಂತಹದ್ದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ರೂಪದಲ್ಲಿ ಧರ್ಮರಾಜನಿಗೆ ನಾರದ ಮಹರ್ಷಿಗಳು ಹೇಳಿದ ಪ್ರಸಂಗ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ. ಅಂದರೆ ಸಪ್ತಮ ಸ್ಕಂದದ ಆರಂಭದಿಂದ ಹಿಡಿದು ಕೊನೆಯ ತನಕಲೂ ಕೂಡ ಇರುವ ಎಲ್ಲ ಉಪದೇಶಗಳು ಕೂಡ ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಮಾಡಿದ್ದು. ಪ್ರಾಸಂಗಿಕವಾಗಿ ಎಲ್ಲ ಕಥೆಗಳು ಕೂಡ ಬಂದಿದ್ದಾವೆ. ಅದರಲ್ಲಿ ಮೊದಲಿಗೆ ನಾರದ ಮಹರ್ಷಿಗಳು ಹೇಳುತ್ತಾರೆ, ಪರಮಾತ್ಮನಿಗಿಂತ ವೈಷಮ್ಯ ಎನ್ನುವಂಥದ್ದಿಲ್ಲ. ಹಾಗಿತ್ತು ಅಂತಾಗಿದ್ದರೆ ದೈತ್ಯನಾದಂಥ ಶಿಶುಪಾಲ ಭಗವಂತನನ್ನು ಅವನಿಗೆ ಅಗ್ರಪೂಜೆ ಆಗುತ್ತೆ ಎಂದಾಗ ವಾಚಾಮಗೋಚರವಾಗಿ ಬೈದ ಶಿಶುಪಾಲ. ಅಷ್ಟು ಬೈದರೂ ಪರಮಾತ್ಮ ಸಂಹಾರ ಮಾಡಿದರೂ ಏನು ಮಾಡಿದ? ಕೊನೆಗೆ ಒಂದು ದೀಪದ ಮೂಲಕ ತನ್ನ ಒಳಗೆ ಸೇರಿಸ್ಕೊಂಡ ಅವನನ್ನು. ಅಂದರೆ ಅವನಿಗೂ ಮೋಕ್ಷ ಕೊಟ್ಟ. ಬೈದರೆ ಮೋಕ್ಷ ಸಿಗ್ತದ ಅಂದರೆ ಬೈದರೆ ಮೋಕ್ಷ ಅಲ್ಲ, ಮತ್ತೇನು ಅಂದರೆ ಅಲ್ಲಿ ಹಿಂದೆ ಅದರ ಒಳಗೆ ಎರಡು ಜೀವಗಳಿದ್ದಾವೆ, ಒಂದು ಜಯ, ಇನ್ನೊಂದು ಶಿಶುಪಾಲ ಅಂತ ಈ ವಿಶೇಷತೆ ಇದೆ ಅನ್ನೋದನ್ನು ಹೇಳುತ್ತಾ, ಹಾಗೆ ಆ ಶಿಶುಪಾಲ ಅಂಧಂತಮಸ್ಸಿಗೆ ಹೋದರೆ ಒಳಗಿರುವ ಜಯನಿಗೆ ಮಾತ್ರ ಭಗವಂತ ಕಾರುಣ್ಯದಿಂದಾಗಿ ಅವನಿಗೆ ಮೋಕ್ಷವನ್ನು ಕೊಟ್ಟ ಅಂತ ಹೇಳುತ್ತಾರೆ. ಇಂಥ ಮೋಕ್ಷವನ್ನು ಕೊಟ್ಟ ಅಂತ ಹೇಳುವಾಗ ಪ್ರಾಸಂಗಿಕವಾಗಿ ಹಾಗಾದರೆ ಈ ಶಿಶುಪಾಲ ಸತ್ತು ಅಂಧಂತಮಸ್ಸಿಗೆ ಹೋದರೆ ಒಳಗಿರುವಂಥವನು ಜಯ ಮೋಕ್ಷಕ್ಕೆ ಹೋದ. ಆದರೆ ಇವನು ಶಿಶುಪಾಲನಾಗಿ ಹುಟ್ಟೋಕ್ಕಿಂತ ಮೊದಲು 2 ಬಾರಿ ಹುಟ್ಟಿದ್ದಾನಲ್ಲ ಅಂತ ಬಂತು ಪ್ರಾಸಂಗಿಕ. ಹೌದು, ಯಾರದು ಅಂದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ಮೊದಲನೇ ಜನ್ಮ. 2ನೇ ಜನ್ಮದಲ್ಲಾಗಬೇಕಾದ್ರೆ ರಾವಣ ಕುಂಭಕರ್ಣ, 3ನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ತ್ರ ಅಂತ, ಹೀಗೆ 3 ಜನ್ಮಗಳು ಇವರಿಗೆ ಬಂತು ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲಿಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅವರಿಬ್ಬರು ಏನು ಮಾಡಿದ್ರಂತೆ, ಪರಮಾತ್ಮನನ್ನು
ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನು ಎಲ್ಲರಿಗೂ ರಾಜ ಇವನು ಅಂತ ತಿಳ್ಕೊಂಡು ಸತ್ತರು ಸಾಯುವಾಗ. ಅವರಿಬ್ಬರು ಕೂಡ ಸಾಯಬೇಕಾದ್ರೆ ಹಾಗೆ ಸತ್ತದ್ದು. ಇವನೊಬ್ಬ ದೊಡ್ಡ ರಾಜ ಇವನು ಅಂತ, ಶಿಶುಪಾಲ ಹಿರಣ್ಯಕಶಿಪು ಅಂತ ಹಾಗೆ ಅಂದ್ಕೊಂಡ. ಎಂಥ ರೂಪ ಇದು, ಏನು ಅದ್ಭುತನಾಗಿದ್ದಾನೆ, ನಿಜವಾದ ರಾಜ ಇವನೇ. ಆವತ್ತಿನಿಂದಲೂ ಕೂಡ ಎಲ್ಲರೂ ಜಗತ್ತಿನಲ್ಲಿ ಈ ಹಿರಣ್ಯಕಶಿಪು ಇದ್ದಾನಲ್ಲ ಅವನ್ನ ಸಂಹಾರ ಮಾಡಿದ್ನಂತೆ ಭಗವಂತ. ಸಂಹಾರ ಮಾಡಿ ಮೊದಲು ಆ ಹಿರಣ್ಯಕಶಿಪು ಕೂಡ್ತಿದ್ನಲ್ಲ ಆಸನ, ಆ ಆಸನದಲ್ಲಿ ಕೂತ್ಕೊಂಡಂತೆ ಪರಮಾತ್ಮ. ಅವನು ಸಂಹಾರ ಮಾಡಿದ ಮೇಲೆ ಅಲ್ಲಿ ಹೋಗಿ ಕೂತಂತೆ. ಆವತ್ತಿನಿಂದಲೂ ಕೂಡ ದೊಡ್ಡ ದೊಡ್ಡ ಆಸನಗಳೇನಿರುತ್ತದಲ್ಲ ಆ ಎಲ್ಲ ಆಸನಗಳಿಗೂ ಕೂಡ ಬರೀ ಆಸನ ಅಲ್ಲ, ಸಿಂಹಾಸನ ಅಂತ ಹೆಸರಾಯ್ತಂತೆ ಜಗತ್ತಿನಲ್ಲಿ. ಸಿಂಹಾಸನ ಅಂತ ಕರೆದದ್ದೇ ಅದಕ್ಕೆ, ಪರಮಾತ್ಮ ಕೂತದ್ರಿಂದ ಅದಕ್ಕೆ ಸಿಂಹಾಸನ ಅಂತ ಹೆಸರು ಬಂತು. ಹಾಗೆ ಭಗವಂತನನ್ನು ನೋಡುವಾಗ ಸಾಯೋ ಕಾಲದಲ್ಲಿ ಅವನು ಅಂದ್ಕೊಂಡದ್ದೇನು ಅಂದರೆ ರಾಜ ಇವನು ಅಂತ ಅಂದ್ಕೊಂಡಂತೆ. ಅವನು ರಾಜ ಅಂತ ಅಂತ್ಯಕಾಲದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದ ಅವನ ಮುಂದಿನ ಜನ್ಮ ರಾವಣ ಅನ್ನೋ ಜನ್ಮ, ಅಲ್ಲಿ ರಾಜ ಆದವ. ಆಮೇಲೆ ಅದೇ ರೀತಿಯಲ್ಲಿ ಕೊನೆಯಲ್ಲಿ ರಾವಣನಾಗಿ ಸಾಯುವಾಗ ಅಲ್ಲೂ ಕೂಡ ಏನು ಅಂದುಕೊಂಡ ಅಂತ ಹೇಳಿದರೆ, ಈ ರಾಮ ಏನಿದ್ದಾನಲ್ವ, ರಾಮ ಇವನು ಸಾಮಾನ್ಯವಾದಂಥ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡ. ಆದ್ದರಿಂದ ಅವನು ಮೋಹಕನಾಗಿದ್ದಾನೆ ಅಂತೇನೇನೋ ತಿಳಿದದ್ರಿಂದಾಗಿ ಕಡೆಗೇನಾಯಿತು, ಅವನಿಗೆ ಅದೇ ರೀತಿಯ ಒಂದು ಜನ್ಮ ಬಂತು. ಅವನು ಸಾಧಾರಣ ವ್ಯಕ್ತಿ ಆಗುವಂತೆ ಬಂದ. ಅವನು ಕೂಡ ಒಬ್ಬ ಕ್ಷತ್ರಿಯನಾದ, ರಾಜನಾದ. ಆದರೆ ಶಿಶುಪಾಲನಾಗಿ ಸಾಯುವಾಗ ಮಾತ್ರ ಬೈತಾ ಸತ್ತ ಕೃಷ್ಣನ್ನ. ಆದರೆ ಅಷ್ಟು ಬೈತಾ ಇದ್ನಲ್ಲ, ಬೈಯುವಾಗಲೂ ಕೂಡ ಒಳಗಡೆ ಅಂತರಂಗದಲ್ಲಿ ಏನಿತ್ತಂತೆ ಆ ಶಿಶುಪಾಲನಿಗೆ ಅಂದರೆ, ಕೃಷ್ಣ ದೇವರಲ್ಲ ಅಂತ ಹೇಳ್ತಿದ್ರು ಕೂಡ ಗಾಢವಾದ ನಂಬಿಕೆ ಕೃಷ್ಣ ಪರಮಾತ್ಮನೇ ಆಗಿದ್ದಾನೆ, ಆದರೂ ನಾ ಸುಮ್ಮನೆ ಬೈತಿದ್ದೀನಲ್ಲ ಅಂತ ಅಂದ್ಕೊಂಡು ಸತ್ತಂತ. ಹಾಗೆ ಸತ್ತದ್ರಿಂದಾಗಿ ಭಗವಂತ ಇನ್ನು ಮುಂದೆ ನಿನಗೆ ಜನ್ಮ ಬೇಡ, ಒಳಗೆ ಬಂದ್ಬಿಡು ನೀನು ಅಂತ ಮೋಕ್ಷ ಕೊಟ್ಟುಬಿಟ್ನಂತೆ ಪರಮಾತ್ಮ. ಇದನ್ನೆಲ್ಲ ಶ್ರೀಮದ್ ಆಚಾರ್ಯರು ವಿಶೇಷವಾಗಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಇದರ ನಿರೂಪಣೆ ಮಾಡುತ್ತಾ ಪ್ರಾಸಂಗಿಕವಾಗಿ ಹಿರಣ್ಯಕಶಿಪುವಿನ ಕಥೆ ಏನಾಯಿತು ಅಂತ ಬಂದಾಗ ನಾರದ ಮಹರ್ಷಿಗಳು ಅದನ್ನು ಮುಂದುವರಿಸ್ತಾರೆ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಸತ್ತ ನಂತರ ಆ ಹಿರಣ್ಯಾಕ್ಷನನ್ನು ದೇವರು ವಧೆ ಮಾಡಿದ್ದಾನೆ ಅಂತ ಗೊತ್ತಾಯಿತು. ತನ್ನ ತಾಯಿಗೆ ಮತ್ತು ವೃಷಾಭಾನುವಿಗೆ, ವೃಷಾಭಾನು ಅಂತಂದರೆ ಹಿರಣ್ಯಾಕ್ಷನ ಹೆಂಡತಿ, ಅಂದರೆ ತನ್ನ ನಾದಿನಿ, ಆ ನಾದಿನಿಗೆ ಮತ್ತು ತನ್ನ ತಾಯಿ ದಿತಿದೇವಿ ಇಬ್ಬರಿಗೂ ಸಮಾಧಾನ ಹೇಳುತ್ತಾನೆ. ಆ ಸಮಾಧಾನ ಹೇಳೋದಂತೂ ಎಂಥ ವೇದಾಂತದ ಮಾತಾಡ್ತಾನೋ, ಎಂತಿಂಥ ವೇದಾಂತದ ಮಾತು. ಯಮದೇವರು ಸಣ್ಣ ಮಗುವಾಗಿ ಬಂದಂಥ ಕಥೆ ಹೇಳುತ್ತಾನೆ. ಒಂದು ಪಕ್ಷಿ ಎನ್ನುವಂತಹದ್ದು ಹೆಣ್ಣು ಪಕ್ಷಿ ಬಲೆಯಲ್ಲಿ ಬಿದ್ದ ಕಥೆಯನ್ನು ಹೇಳುತ್ತಾನೆ. ಗಂಡು ಪಕ್ಷಿ ಏನು ಮಾಡಿತು ಅಂತ ಎಷ್ಟು ಮೋಹಕವಾಗಿರುತ್ತದೆ ಈ ಸಂಸಾರ ಅನ್ನೋದನ್ನೆಲ್ಲ ಹೇಳುತ್ತಾನೆ. ಇಷ್ಟಾದ ಮೇಲೂ ಕೂಡ ಕೊನೆಯಲ್ಲಿ ಯಮದೇವರು ಬಂದು ಸಣ್ಣ ಬಾಲಕ ರೂಪದಿಂದ ಒಬ್ಬ ರಾಜ, ಸುಯಜ್ಞ ಅನ್ನೋ ರಾಜ ಸತ್ತಿರ್ತಾನೆ. ಹೆಂಡಂದ್ರೆಲ್ಲ ಅಳುತ್ತಿರ್ತಾರೆ. ಅಳುವಾಗ ಅವರಿಗೆ ಬಂದು ಉಪದೇಶ ಮಾಡುವ ಭಾಗ ಎಷ್ಟು ಅದ್ಭುತವಾಗಿದೆ. ಯಮದೇವರು ಹೇಳ್ತಾರೆ ಬಂದವರೇ ಆಗ, ಅಲ್ಲೋ ಇಷ್ಟು ಜನ ಅಳುತ್ತಿದ್ದೀರಿ ನಿಮ್ಮ ಗಂಡ ಸತ್ತಿದ್ದಾನೆ ಅಂತ ಹೇಳಿಬಿಟ್ಟು, ನಿಮಗೆಲ್ಲ ಗೊತ್ತಿದೆಯಾ, ನೀವು ಒಂದು ದಿವಸ ಹೀಗೆ ಸಾಯ್ಲಿಕ್ಕಿದ್ದೀರಿ, ನಿಮ್ಮೆದುರಿಗೂ ಹೀಗೆ ಅಳುತ್ತಾರೆ ಎಲ್ಲರೂ ಕೂಡ ಅಂತ ಗೊತ್ತಿದೆ ನಿಮಗೆ ಅಂತ. ಅದು ಕೆಲವರು ಅಳುತ್ತಾರೆ, ಕೆಲವರು ಅಳಲ್ಲ, ಹಾಗಿರುತ್ತದೆ ಅಂತ ಅನೇಕ ವಿಷಯಗಳನ್ನೆಲ್ಲ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ನಿರೂಪಣೆ ಮಾಡಿದ ಪ್ರಸಂಗ ಇದು. ಆದ ಮೇಲೆ ಹಿರಣ್ಯಕಶಿಪು ತಾನು ಉಪದೇಶ ಮಾಡಿ ತಪಸ್ಸಿಗೆ ಹೋದ, ಮಂದರಾಚಲಕ್ಕೆ ಹೋದ. ಹೋಗಿ ಘೋರವಾದ ತಪಸ್ಸನ್ನು ಮಾಡಿದ. ಆ ಘೋರವಾದ ತಪಸ್ಸನ್ನು ಮಾಡಿ ಆ ತಪಸ್ಸಿನಿಂದ ವರ ಪಡ್ಕೊಂಡ. ವರವನ್ನು ಪಡ್ಕೊಂಡು ಎಂಥ ವರ, ನಾಂತರ ಬಹಿರ ದಿವಾನಕ್ಕಂ ಅನ್ಯಸ್ಮಾದಪಿ ಚಾಯುಧೈಹಿ ಅಂತ, ಯಾವುದರಿಂದಲೂ ಸಾವು ಬರಬಾರದು ಅಂತ ಅನೇಕ ವರಗಳನ್ನು ಕೇಳಿದ. ಒಳಗಲ್ಲ, ಹೊರಗಲ್ಲ, ಮೇಲಲ್ಲ, ಕೆಳಗಲ್ಲ, ಹಗಲಲ್ಲ, ರಾತ್ರಿಯಲ್ಲ, ನರ ಅಲ್ಲ, ಮೃಗ ಅಲ್ಲ, ಆಯುಧದಿಂದ ಸಾವು ಬರಬಾರದು, ಏನೇನೋ ಕೇಳಿದ. ಅಂತೂ ಇಷ್ಟೆಲ್ಲ ಕೇಳಿದರೆ ಭಗವಂತ ಅವನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಯಾವಾಗ ಪ್ರಹ್ಲಾದನಿಗೆ ಸಮಸ್ಯೆ ಮಾಡುತ್ತಾನೋ ಆಗ ಅವನನ್ನು ಸಂಹಾರ ಮಾಡುತ್ತೇನೆ ಅಂತ ಭಗವಂತ ಪ್ರತಿಜ್ಞೆ ಮಾಡಿದ. ಆಮೇಲೆ ಪ್ರಹ್ಲಾದರಾಜರು ಬಂದರು, ಅವನ ಮಗನಾಗಿ ಪ್ರಹ್ಲಾದರಾಜರು. ಅವರು ನಾರದ ಮಹರ್ಷಿಗಳಲ್ಲಿ ಗರ್ಭದಲ್ಲಿರುವಾಗಲೇ ಅಧ್ಯಯನ ಮಾಡಿಬಿಟ್ಟಿದ್ದರು, ಮಹಾಭಾಗವತೋತ್ತಮರಾಗಿದ್ದರು. ಅಂಥ ಭಾಗವತೋತ್ತಮರಾದಂತಹ ಪ್ರಹ್ಲಾದರಾಜರ ಬಗ್ಗೆ ಒಂದು ವಿಶೇಷತೆ ಇದೆ, ನೀವು ಗಮನಿಸಬೇಕು. ಎಲ್ಲ ಕಡೆಯಲ್ಲೂ ಕೂಡ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ವೇದವ್ಯಾಸ ದೇವರು
ಪ್ರತಿಯೊಂದು ಕಡೆಯಲ್ಲೂ ಕೂಡ ಪ್ರಹ್ಲಾದ ಅಂತ ಹೆಸರು ಬಂದು ಕೂಡಲೇ ಮೊದಲು ಮಾಡೋದೇನು ಅಂತಂದರೆ ಭಾಗವತೋತ್ತಮ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರನ್ನು ಹೇಳುವಾಗ ಬರೀ ಪ್ರಹ್ಲಾದ ಅಂತ ಹೇಳೋದೇ ಇಲ್ಲ, ಎಲ್ಲೂ ಕೂಡ ಅವನಿಗೊಂದು ವಿಶೇಷಣ ಕೊಟ್ಟೇ ಇರ್ತಾರೆ. ಭಾಗವತನಾದಂಥ ಪ್ರಹ್ಲಾದ, ಭಗವದ್ಭಕ್ತನಾದ ಪ್ರಹ್ಲಾದ, ಮಹಾಜ್ಞಾನಿಯಾದ ಪ್ರಹ್ಲಾದ, ನಿತ್ಯ ಭಕ್ತಿವಂತನಾದಂಥ ಪ್ರಹ್ಲಾದ. ಮಧ್ವಾಚಾರ್ಯರು ಹಾಗೆ, ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳುತ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ದೇವತೆಗಳಿದ್ದಾರಲ್ವ, ದೇವತೆಗಳೆಲ್ಲ ಹೇಗೆ ಅಂತಂದರೆ ಚಿನ್ನ ಭಕ್ತ ಸುರಾ ಸರ್ವೇ ಅಂತ. ಭಕ್ತಿ ದೇವತೆಗಳಿಗೇನಾಗತ್ತಂತೆ, ಆಗಾಗ ಕೆಲವೊಂದು ಸರ್ತಿ ಕಟ್ಟಾಗ್ತದಂತೆ, ಛೇದ ಆಗ್ತದಂತೆ ಭಕ್ತಿ. ರುದ್ರದೇವರು ರಾವಣನನ್ನು ಕೊಂದಾಗ ಹೋಗಿ ರಾಮನ ವಿರುದ್ಧ ಹೋರಾಟಕ್ಕೆ ನಿಂತುಬಿಟ್ರು. ರಾಮ ಹೆಂಗೆ ಕೊಂದಿ ನೀನು ನನ್ನ ಭಕ್ತನ್ನ ಅಂತ ಒಂದು ಸರ್ತಿ ಯುದ್ಧಕ್ಕೆ ನಿಂತುಬಿಟ್ರು. ಶೇಷದೇವರು ಕೂಡ ಒಂದು ಸರ್ತಿ ಏನಾಗಿಬಿಡ್ತು, ವಾಯುದೇವರ ಮಹತ್ವ ಗೊತ್ತಾಗದೇನೆ ನಾನೇ ದೊಡ್ಡವನು ಅಂತ ವಾದ ಮಾಡಿದರು. ಆಮೇಲೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಗರುಡದೇವರು ಕೂಡ ನಾನಿಲ್ಲ ಅಂದರೆ ಭಗವಂತ ಹೇಗೆ ಹೋಗ್ತಾನೆ ಅಂತ ನಾನೇ ವಾಹನ ಅಂತ ಅವ್ರು ಅಂದುಕೊಂಡ್ರು. ಹೀಗೆಲ್ಲರೂ ಕೂಡ ಅಂದುಕೊಳ್ತಾ ಇದ್ರು, ಪ್ರತಿಯೊಬ್ಬರು ಕೂಡ ಹೀಗೆ ಅಂದ್ಕೊಳ್ಳೋರು. ಹೀಗೆ ಅಂದುಕೊಂಡ್ರೂ ಕೂಡ ಭಗವಂತ ಅವರಿಗೆಲ್ಲ ಶಾಸ್ತಿ ಮಾಡಿದ ಪರಮ. ಅಂದರೆ ಆಗಾಗ ಅವರಿಗೇನಾಗತ್ತೆ ಅಂದರೆ ಭಕ್ತಿಯಲ್ಲಿ ಛೇದ ಉಂಟಾಗ್ತದೆ, ಭಕ್ತಿ ಛೇದ ಆಗ್ತದೆ. ಅಂದರೆ ಯಾವತ್ತೋ ಒಂದು ಸರ್ತಿ ಅಂತ ಅರ್ಥ. ಯಾವಾಗಲೂ ಭಕ್ತಿ ಇರ್ತದೆ, ಯಾವತ್ತೋ ಒಂದೊಂದು ಸರ್ತಿ ಭಕ್ತಿ ಹೋಗ್ತಿರ್ತದಂತೆ, ಯಾವತ್ತೋ ಒಂದೊಂದು ಸರ್ತಿ ಹೋಗ್ತಿರ್ತದೆ. ನಮಗೆ ಹಾಗಲ್ಲ, ನಮಗೆ ಯಾವಾಗಲೂ ಹೋಗಿರ್ತದೆ, ಯಾವತ್ತೋ ಒಂದೊಂದು ಸರ್ತಿ ಬರ್ತಿರ್ತದೆ ಅಷ್ಟೇ. ಹಾಗೆ ಅಷ್ಟು ವ್ಯತ್ಯಾಸ ಇರ್ತದೆ ನಮಗೂ ಅವ್ರಿಗೆ. ಆದರೆ ಪ್ರಹ್ಲಾದನ ಬಗ್ಗೆ ಹೇಳುವಾಗ ಮಾತ್ರ ಮಧ್ವಾಚಾರ್ಯರು ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳ್ತಾರೆ. ನಿತ್ಯ ಭಕ್ತಿಮಾನ್ ಅಂದರೆ ಏನರ್ಥ ಅಂದರೆ ನಿತ್ಯದಲ್ಲೂ ಕೂಡ ಭಕ್ತಿ ಇರ್ತದೆ. ರಾಯರಿಗೆ ಛೇದ ಆಗೋದಿಲ್ಲ ಅಂತವ್ರಿಗೆ. ರಾಯರೇನು ಪ್ರಹ್ಲಾದರಾಜರೇ ಅವರು, ಆದ್ದರಿಂದ ಅವರಿಗೆ ಛೇದ ಆಗೋದಿಲ್ಲ, ಮಧ್ಯದಲ್ಲಿ ಚಿನ್ನ ಆಗೋದಿಲ್ಲಂತೆ ಭಕ್ತಿ. ಯಾಕೆ ಅಂತಂದರೆ ಅವರಲ್ಲಿ ವಿಶೇಷವಾಗಿ ಯಾವಾಗಲೂ ಕೂಡ ಮುಖ್ಯ ಪ್ರಾಣದೇವರು ಸನ್ನಿಧಾನ ಇರ್ತದೆ. ಮುಖ್ಯ ಪ್ರಾಣದೇವರು ಸನ್ನಿಧಾನ. ಕನಕದಾಸರಿಗೆ ಮೋಕ್ಷ ಕೊಟ್ಟಿದ್ದಾರೆ ಅಂತಿದೆ, ಮಾನ್ವಿ ಹತ್ರ ಒಂದು ಸಂಜೀವರಾಯರ ಗುಡಿ ಅಂತಿದೆ. ಅಲ್ಲಿ ಇವತ್ತಿಗೂ ಅಲ್ಲಿ ಒಂದು ಎದುರುಗಡೆ ಜಾಗ ಇದೆ, ಗರುಡಗಂಬ ಜಾಗ ಇದೆ, ಅಲ್ಲೇ ಮೋಕ್ಷ ಕೊಟ್ಟರು ಅಂತಪ್ಪ ಅವರಿಗೆ ಇದೆ, ಕಥೆ ಇದೆ. ಆದರೆ ಅವ್ರಿಗೆ ಮೋಕ್ಷ ಕೊಡ್ಲಿಕ್ಕೆ ಹ್ಯಾಕೆ ಸಾಧ್ಯ? ರಾಯರು ಪ್ರಹ್ಲಾದರಾಜ ಮೋಕ್ಷ ಹ್ಯಾಕೆ ಕೊಡ್ತಾರೆ? ಯಾಕೆ ಅಂದರೆ ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಹೇಳುತ್ತಾರೆ. ಮೋಕ್ಷ ಕೊಡ್ಲಿಕ್ಕೆ ಅಧಿಕಾರ ಇರೋದೇನೆ ವಿಷ್ಣುವಿಗೆ, ಇನ್ನೊಂದು ಅವನ ಅಪ್ಪಣೆಯಿಂದ ಆದೇಶದಿಂದ ವಾಯುದೇವರಿಗೊಂದು ಅವಕಾಶ ಇದೆ ಅಂತ. ಬಿಟ್ಟರೆ ಇನ್ಯಾರಿಗೂ ಮೋಕ್ಷ ಕೊಡಲಿಕ್ಕೆ ಅಧಿಕಾರ ಇಲ್ಲ. ಆದರೆ ರಾಯರು ಮೋಕ್ಷ ಕೊಟ್ಟರು ಅಂತಾರೆ. ಏನರ್ಥ? ರಾಯರು ಅಂದರೆ ರಾಯರು ಕೊಟ್ಟದ್ದಲ್ಲ, ರಾಯರೊಳಗೆ ಯಾವಾಗಲೂ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳಿರೋದ್ರಿಂದಾಗಿ ಯಾವಾಗಲೂ ಕೂಡ ವಾಯುದೇವರು ಇರ್ತಾರೆ. ಆದ್ದರಿಂದ ವಾಯುದೇವರೇ ಕೊಟ್ಟರು ಅಲ್ಲಿ ಅಂತ ಅರ್ಥ ಮಾಡಬೇಕು ಅದಕ್ಕೆ, ಹಾಗರ್ಥ. ಆದ್ದರಿಂದಾಗಿ ಅಂದರೆ ಅವರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರ್ತದಂತೆ, ಅದರ ಜೊತೆಗೆ ವಾಯುದೇವರ ಸನ್ನಿಧಾನ ಯಾವಾಗಲೂ ಭಕ್ತಿ ಇರುತ್ತದೆ. ಅಂಥ ಪ್ರಹ್ಲಾದ ಅಂತ ಅವನ ಬಗ್ಗೆ, ಪ್ರಹ್ಲಾದನ ಬಗ್ಗೆ ಒಂದು 15-20 ಶ್ಲೋಕಗಳಲ್ಲಿ ವರ್ಣನೆ ಮಾಡುತ್ತಾರೆ. ಎಂಥವನು, ಅವನ ಭಕ್ತಿ ಹೇಗಿತ್ತು ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಮೊನ್ನೆ ಹೇಳಿದ್ದೇನೆ. ಇನ್ನು ಆದಮೇಲೆ ಆ ಪ್ರಹ್ಲಾದನನ್ನು ಷಂಡಾಮರ್ಕರ ಗುರುಕುಲಕ್ಕೆ ಸೇರಿಸಿದರು. ಆ ಷಂಡಾಮರ್ಕರ ಗುರುಕುಲದಲ್ಲಿ ಪ್ರಹ್ಲಾದರಾಜರು ಅಧ್ಯಯನ ಮಾಡುತ್ತಿದ್ದರು. ಅದಂತೂ ಷಂಡಾಮರ್ಕರ ಗುರುಕುಲ ಹೇಗಿತ್ತು ಅಂತ ಮೊನ್ನೆ ಹೇಳಿದ್ದೀನಿ. ಇವತ್ತಿನ ಗುರುಕುಲಗಳಂತೆ ಅವೆಲ್ಲವೂ ಕೂಡ ಅಂತ. ಅಲ್ಲಿ ಒಂದೇ ಒಂದು ಫಿಲಾಸಫಿ ಬಗ್ಗೆ ಮಾತ್ರ ಹೇಳ್ತಿರಲಿಲ್ಲ. ಪ್ರಹ್ಲಾದರಾಜರು ಅದಕ್ಕೆ ಹೋರಾಟ ಮಾಡಿದ್ರಂತೆ. ನಿಮ್ಮ ಸಿಲೆಬಸ್ ಎಲ್ಲ ಇರಲಿ, ಎಲ್ಲವನ್ನೂ ಓದೋಣಂತೆ, ಪರವಾಗಿಲ್ಲ. ಮ್ಯಾಥ್ಸು ಓದೋಣಂತೆ, EVS ಓದೋಣಂತೆ, ಇಂಗ್ಲೀಷು ಓದೋಣಂತೆ, ಕನ್ನಡ ಓದೋಣಂತೆ, ಎಲ್ಲ ಓದೋಣ. ಆದರೆ ಅದರ ಜೊತೆಗೆ ಒಂದು ಫಿಲಾಸಫಿ ಇರಲಿ ಅಂತ ಹೇಳಿದರು. ಒಂದು ಫಿಲಾಸಫಿ, ಒಂದೇನಾದರೂ ತತ್ವಶಾಸ್ತ್ರದ ಬಗ್ಗೆ ಕೂಡ ಹೇಳಿಕೊಡಬೇಕು. ಇದಕ್ಕೋಸ್ಕರ ಹೋರಾಟ ಮಾಡಿದರು. ಸ್ಟೂಡೆಂಟ್ ಯೂನಿಯನನ್ನು ಕಟ್ಟಿದ್ರಂತೆ ಪ್ರಹ್ಲಾದರಾಜರು. ಮೊದಲ ಬಾರಿಗೆ ಅವರೇ ಮಾಡಿದ್ದು. ಇದನ್ನು ಮಾಡಿದಂಥ ಮಹಾತ್ಮರು. ಆಮೇಲೆ ಅವನನ್ನು ಕರೆದು ಕೇಳಿದರು, ಏನು ಓದಿದ್ದೀಯೋ, ನಿನ್ನ ಮನಸ್ಸಿಗೆ ಹಿಡಿಸಿದ ಪಾಠ ಏನು ಅಂತ ಕೇಳಿದರೆ, ಅಪ್ಪ ದಯವಿಟ್ಟು ನಿನ್ನ ಮನೆಯಲ್ಲಿರಲ್ಲ, ಕಾಡಿಗೆ ಹೋಗ್ತೀನಿ ಅಂದ. ಹಿತ್ವಾತ್ಮಪಾತಂ ಗೃಹಮಂಧ ಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ನಾನು ಕಾಡಿಗೆ ಹೋಗಿಬಿಡ್ತೇನೆ ಅಂತಂದು ಸಿಟ್ಟು ಬಂತು. ಯಾಕೆ ಹೀಗೆ ಹೇಳುತ್ತೀಯೋ ಅಂದರು. ಯಾರೋ ವೈಷ್ಣವರು ನನ್ನ ಮಗನ ತಲೆ ಕೆಡಿಸ್ತಿದ್ದಾರೆ ಅಂತ ಅಂದ್ಕೊಂಡ. ಮತ್ತಿನ್ನೊಂದು ಸರ್ತಿ ಕರೆದ, ಈಗಲಾದರೂ ಹೇಳೋ, ನೀನು ಏನೇನು ಕಲ್ತಿದ್ದಿ, ನಿನ್ನ ಗುರುಗಳೇನು ಹೇಳಿಕೊಟ್ಟಿದ್ದಾರೆ ಹೇಳು ಅಂದರೆ, ಇವನು ನೋಡಿದ್ರೆ ನನ್ನ ಗುರುಗಳು ನಾರದರು ಅಂತ ತಿಳ್ಕೊಂಡು ನಾರದರು ಹೇಳಿಕೊಟ್ಟದ್ದನ್ನು ಹೇಳಲಿಕ್ಕೆ ಶುರು ಮಾಡಿದ್ದಂತೆ.
ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. 9 ವಿಧವಾದ ಭಕ್ತಿ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಎಂದು. ಒಂದೊಂದು ಭಕ್ತಿ ಮಾಡಿದರೂ ಮೋಕ್ಷಕ್ಕೆ ಹೋಗ್ತಾರೆ, ಅದೆಲ್ಲ ಹೇಳಿದ್ದೇನೆ. ಹೀಗೆ ಪ್ರಹ್ಲಾದರಾಜರು ಹೇಳುವಾಗ ವದ್ಯತಾಂ ಆಶ್ವಯಂ ವದ್ಯ, ಇವನನ್ನು ಕೊಂದಾಕ್ರಿ ಅಂತಂದರು. ಕೊಂದಾಕ್ರಿ ಎಂದಾಗ ಹೇಳ್ತಾನೆ, ಯಾರು ಇವನಿಗೆ ಹೇಳ್ಕೊಡ್ತಾರೆ ಇಂಥದ್ದೆಲ್ಲ? ಹೇಗೆ ಬಂತು ಇವನಿಗೆ ಅಂದರೆ, ನ ಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ತೇ ಶತವೇಂದ್ರ ಶತ್ರು ನೈಸರ್ಗಿಕೀಯಂ ಅತಿರಸ್ಯ ರಾಜನ್. ಇದು ನಾನು ಹೇಳಿಕೊಟ್ಟದ್ದಲ್ಲ, ಬೇರೆಯವರು ಬಂದು ಹೇಳಿಕೊಟ್ಟಿಲ್ಲ. ಮತ್ತೆ ಹೇಗೆ ಬಂತು ಅಂದರೆ, ನೈಸರ್ಗಿಕೀಯಂ ಅತಿರಸ್ಯ ರಾಜನ್, ಇವನ ರಕ್ತದಲ್ಲೇ ಹರಿಭಕ್ತಿ ತುಂಬಿದೆ, ನಾವೇನು ಮಾಡೋಣ ಅಂದರು ಅವರು ಷಂಡಾಮರ್ಕರು. ಏನು ಮಾಡಲಿಕ್ಕಾಗ್ತದೆ? ಅಂಥ ಮಹಾತ್ಮನಿವನು, ಏನೂ ಮಾಡಲಿಕ್ಕಾಗಲ್ಲ. ಸರಿ, ಹಾಗಾದ್ರೆ ಕೊಲ್ರಿ ಅಂತಂದರು. ಕೊಲ್ರಿ ಎಂದಾಗ ಕೊಲ್ಲಿಕ್ಕೆ ಅಂತ ಹೋದರೆ ಏನು ಮಾಡಿದರೂ ಆಗಲಿಲ್ಲ. ಮೈ ಮೇಲೆ ಹಾವು ಹಾಕಿದರು, ಯಾರೋ ಒಬ್ಬ ಆಭಿಚಾರಿಕ ಹೋಮ ಮಾಡುವವ್ರನ್ನ ಕರೆಸಿದ್ರು, ಅವರಿಂದಲೂ ಕೂಡ ಆಗಲಿಲ್ಲ, ಯಾರಿಂದಲೂ ಕೂಡ ಆಗಲಿಲ್ಲ. ಅವನನ್ನೇನೂ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಕೇವಲ ಭಗವನ್ ನಾಮಸ್ಮರಣೆ, ಪರಮಾತ್ಮನ ನಾಮಸ್ಮರಣೆ. ಜನಾರ್ದನಾನುಸ್ಮರಣಾನುಭಾವ, ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಿದ್ದಾನೆ, ಆದ್ದರಿಂದ ಏನೂ ಆಗಲಿಲ್ಲ. ಕೊನೆಯಲ್ಲಿ ಅವನನ್ನು ಕರ್ಕೊಂಡು ಹೋಗಿ ಕೊನೆಗೇನು ಮಾಡಿದರು ಅಂತಂದರೆ, ತಗೊಂಡು ಹೋಗಿ ಅವನನ್ನು ಸಮುದ್ರದೊಳಗೆ ಹಾಕಿದ್ರಂತೆ. ಸಮುದ್ರದೊಳಗೆ ಹಾಕಿದರೂ ಕೂಡ ಪೆಟ್ಟಿಗೆಯಲ್ಲಿ ಬಂಧನ ಮಾಡಿ ಹಾಕಿದರೆ ಎಚ್ಚರಿಕೆಯಾಗಿ ಸಂಧ್ಯಾ ವಂದನೆ ಮಾಡಬೇಕು ಅನ್ನಿಸ್ತು. ಆ ಕಾಲದಲ್ಲೂ ಕೂಡ ಭಗವಂತ ಅವನು ಮಾಡಿದ ಸ್ತೋತ್ರಕ್ಕೆ ಅವನನ್ನು ಎತ್ತುಕೊಂಡು ಬಂದು ಮನೆಗೆ ಬಿಟ್ಟ ಪರಮಾತ್ಮ. ಮನೆಗೆ ಬಿಟ್ಟು ಹಿರಣ್ಯಕಶಿಪು ಹತ್ರ ಹೋಗು ಅಂದ. ಒಳಗೆ ಬಾ ಅಂದರೆ ಕಂಬ ಹೊಡ್ಕೊಂಬರ್ತೀನಿ, ಬಾಗಿಲಿಂದ ಬರಲ್ಲ ಅಂದ. ಇವನು ಹೋದ. ಪ್ರಾರ್ಥನೆ ಮಾಡುವಾಗ ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಕೇಳಿದಾಗ ಎಲ್ಲೆಡೆಯಲ್ಲೂ ಅನ್ನುವಾಗ ಝಾಡಿಸಿ ಕಂಬವನ್ನು ಕಾಲಲ್ಲಿ ಒದ್ದನಂತೆ. ಸ್ಫೋಟ ಆಯಿತು, ಶಬ್ದ ಆಯಿತು. ನರಸಿಂಹದೇವರು ಅವತಾರವನ್ನು ಮಾಡಿ ಬಂದರು, ಲಕ್ಷ್ಮೀ ನರಸಿಂಹದೇವರು. ಅವನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಬಂದ್ರಂತೆ ಲಕ್ಷ್ಮೀ ನರಸಿಂಹದೇವರು. ಹೀಗೆ ಬಂದವರೇನೆ ಅವನನ್ನು ಎಳ್ಕೊಂಡು ಹೋಗಿ ಸಂಹಾರ ಮಾಡ್ತಾ ಇದ್ದಾರೆ. ಅವನನ್ನು ಸಂಹಾರ ಮಾಡಿ ಹಗಲಲ್ಲ ರಾತ್ರಿಯಲ್ಲ ಸಂಧ್ಯಾಕಾಲ, ಇನ್ನು ಒಳಗಲ್ಲ ಹೊರಗಲ್ಲ, ಹೊಸ್ತಲ ಮಧ್ಯದಲ್ಲಿ, ಮೇಲಲ್ಲ ಕೆಳಗಲ್ಲ, ಸರಿಯಾಗಿ ಅವನ ತೊಡೆ ಮೇಲೆ ಹಾಕ್ಕೊಂಡಿದ್ದಾನೆ. ನರ ಅಲ್ಲ ಮೃಗ ಅಲ್ಲ, ನರಮೃಗನಾಗಿ ಬಂದಿದ್ದಾನೆ ಪರಮಾತ್ಮ. ಹೀಗೆ ಬಂದು ಅವನ ಸಂಹಾರವನ್ನು ಮಾಡುತ್ತಾ ಇದ್ದಾನೆ ಭಗವಂತ. ಈ ರೀತಿ ಸಂಹಾರವನ್ನು ಮಾಡಿ ಪರಮಾತ್ಮ ಜಗತ್ತಿಗೆಲ್ಲ ಭಕ್ತರ ರಕ್ಷಣೆ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಇದರ ಮೂಲಕ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳುತ್ತಾರೆ, ನರಸಿಂಹಾವತಾರದ ಒಂದು ಸಂದೇಶ ಅಂತ ಹೇಳುತ್ತಾರೆ. ಏನು ಅಂದರೆ, ನರಸಿಂಹನಾಗಿ ಬಂದಲ್ಲ ಪರಮಾತ್ಮ, ಏನಿದೆ ಇಂಥ ಒಂದು ರೂಪ ಜಗತ್ತಿನಲ್ಲಿ ಎಲ್ಲಿಯಾದರೂ ಇದೆಯಾ? ಎಲ್ಲಿಯಾದರೂ ಇದೆಯಾ? ಬಂದಿದ್ದಾನೆ ಬೇರೆ ಬೇರೆ ರೂಪದಲ್ಲಿ, ಹಂದಿ ರೂಪದಲ್ಲಿ ಬಂದಿದ್ದಾನೆ, ಕೂರ್ಮ ರೂಪದಲ್ಲಿ ಬಂದಿದ್ದಾನೆ, ಅದೆಲ್ಲ ಇದ್ದಾವೆ, ಬೇಕಾದಷ್ಟು ಲೋಕದಲ್ಲಿ ಇದ್ದಾವೆ. ಆದರೆ ನರ ಮತ್ತು ಸಿಂಹ ಎರಡೂ ಮಿಶ್ರಿತವಾದ ಒಂದು ರೂಪ ಅಂತ ಜಗತ್ತಿನಲ್ಲಿ ಎಲ್ಲಿದೆ? ಇಲ್ಲವೇ ಇಲ್ಲ. ಆದರೆ ಭಗವಂತ ಇದರ ಮೂಲಕ ಲೋಕಕ್ಕೆ ಸಂದೇಶ ಕೊಟ್ಟನಂತೆ, ನನ್ನ ಭಕ್ತರ ರಕ್ಷಣೆಗೋಸ್ಕರವಾಗಿ ಲೋಕದಲ್ಲಿ ಇಲ್ಲದೇ ಇರುವ ವಿರುದ್ಧವಾದ ರೂಪವನ್ನು ಬೇಕಾದರೂ ತೊಟ್ಟು ಬರ್ತೇನೆ ನನ್ನ ಭಕ್ತರ ರಕ್ಷಣೆಗೋಸ್ಕರ ಅಂತ ಹೇಳ್ತಾನಂತೆ ಪರಮಾತ್ಮ. ರಾಯರು ಹೇಳ್ತಾರೆ, ಇದು ನರಸಿಂಹದೇವರ ಸಂದೇಶ ಇದು ಅಂತ. ಹಾಗೆ ಆ ಭಗವಂತ ಬಂದು ಸಂಹಾರ ಮಾಡಿದ, ಪ್ರಹ್ಲಾದನನ್ನು ಉದ್ಧಾರ ಮಾಡಿದ. ಏನು ಬೇಕೋ ಪ್ರಹ್ಲಾದ ಅಂತ ಕೇಳಿದರೆ, ನನಗೇನು ಬೇಕು ಅನ್ನೋದನ್ನು ಕೇಳಬೇಕು ಅನ್ನೋ ಮನಸ್ಸು ಬರಬಾರ್ದು, ಅದನ್ನು ಕೊಡು ಅಂದರು. ಅದಕ್ಕೆ ಇಲ್ಲ ಇನ್ನೇನಾದರೂ ಕೇಳು, ಇಲ್ಲ ನಮ್ಮಪ್ಪನಿಗೆ ಸದ್ಗತಿ ಅಂದರೆ, ನಿನ್ನಂಥ ಮಗ ಇರೋದ್ರಿಂದಲೇ ಸದ್ಗತಿ ಆಯಿತು, ಮತ್ತ್ಯಾಕೆ ಬೇಕು ಅಂದರು. ಇಲ್ಲ ಮತ್ತೇನು ಮೋಕ್ಷ ಅಂತಂದರೆ, ಮೋಕ್ಷ ಬೇಡ, ಎಲ್ಲರನ್ನೂ ಕೂಡ ಕರ್ಕೊಂಡು ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ, ಆಗ ನಾನು ಮೋಕ್ಷಕ್ಕೆ ಬರ್ತೀನಿ, ಅಲ್ಲಿ ತನಕ ಬರೋದಿಲ್ಲ ಅಂತ ಪ್ರಹ್ಲಾದರಾಜರು ವ್ಯಾಸರಾಜರಾಗಿ ರಾಯರಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾರೆ. ಹೀಗೆ ರಕ್ಷಣೆ ಮಾಡಿದಂಥ ಮಹಾತ್ಮರು ಕೊನೆಯಲ್ಲಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಎಂಥ ದಿವ್ಯವಾದಂಥ ಸ್ತೋತ್ರ! ಈ ಸ್ತೋತ್ರದಲ್ಲಿ 11 ಪದಗಳು, 11 ಪದಗಳಲ್ಲಿ ಒಂದೊಂದು ಪದಗಳಿಂದಲೂ ಕೂಡ ರುದ್ರದೇವರು ಒಂದೊಂದು ರೂಪದಲ್ಲಿ ಉಪಾಸನೆ ಮಾಡಿದ್ರಂತೆ. 11 ಪದಗಳು, ಏಕಾದಶ ರುದ್ರರು, ಏಕಾದಶ ರುದ್ರ ಸೇರಿ ಇದನ್ನು ಸ್ತೋತ್ರ ಮಾಡಿದಾಗ ಅವನನ್ನು ಉಪಾಸನೆ ಮಾಡಿದ್ದಕ್ಕೆ ಆಗ ರುದ್ರದೇವರು ಮುಕ್ಕಣ್ಣನಾದರು ಅಂತ ಹೇಳುತ್ತಾರೆ. 3 ಕಣ್ಣು ಬಂದದ್ದೇ ಆವಾಗ ಅವರು ಈ ಉಪಾಸನೆ ಮಾಡಿದ್ದರಿಂದ. ಇಂಥ ಉಪಾಸನೆಯನ್ನು ಪ್ರಹ್ಲಾದರಾಜರು ಮಾಡುತ್ತಾರೆ.
ಅವನನ್ನು ಉಗ್ರಂ ಅಂತ ಹೇಳುತ್ತಾರೆ, ವೀರಂ ಅಂತ ಹೇಳುತ್ತಾರೆ. ಯಾಕೆ ಅಂತೆಲ್ಲ ಹೇಳಿದ್ದೇನೆ. ಒಂದೊಂದು ಪದದಿಂದಲೂ ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಸ್ತೋತ್ರ ಮಾಡುವಾಗ ಭಗವಂತ ಅನುಗ್ರಹ ಮಾಡಿ ಕೊನೆಯಲ್ಲಿ ಬ್ರಹ್ಮದೇವರಿಗೆ ಹೇಳಿ ಹೊರಟ ಅಂತರ್ಧಾನನಾದ ಪರಮಾತ್ಮ. ಆಮೇಲೆ ನಾರದ ಮಹರ್ಷಿಗಳು ಪ್ರಾಸಂಗಿಕವಾಗಿ ಎಲ್ಲ ಅನೇಕ ಚರಿತ್ರೆಗಳನ್ನು ಭಗವಂತನ ಮಹಿಮೆಯನ್ನು ಹೇಳುತ್ತಾ ಆ ತ್ರಿಪುರಾಸುರ ಸಂಹಾರವನ್ನು ಮಾಡಿರುವಂತಹ ರುದ್ರದೇವರ ಕಥೆ ಹೇಳಿದರು. ಆ ತ್ರಿಪುರಾರಿ ಆಗಬೇಕಾದ್ರೆ ಅವನಿಗೆ ಭಗವಂತ ಏನು ಅನುಗ್ರಹ ಮಾಡಿದ ಅಂತ ಹೇಳಿದರು. ಆಮೇಲೆ ಮುಂದೆ ಹೇಳಿರುವಂತಹ ಸಂಗತಿ, ನಾರದ ಮಹರ್ಷಿಗಳು ಅನೇಕ ವರ್ಣಾಶ್ರಮ ಧರ್ಮಗಳನ್ನು ಹೇಳುತ್ತಾರೆ. ವರ್ಣಾಶ್ರಮ ಧರ್ಮಗಳು ನಿನ್ನೆ ಎಲ್ಲ ಸಾಮಾನ್ಯವಾಗಿ ಕಾಮನ್ ಆಗಿ ಎಲ್ಲರೂ ಮಾಡಬೇಕಾಗಿರುವಂಥ ವರ್ಣಾಶ್ರಮ ಧರ್ಮ ಅಂತ ಒಂದಷ್ಟು ನಿರೂಪಣೆ ಮಾಡಿದೆ. ಸತ್ಯವಾಗಿ ಬದುಕೋದು, ಧರ್ಮಿಷ್ಠನಾಗಿ ಬದುಕೋದು, ತಪಸ್ಸಿನಿಂದ ಬದುಕೋದು, ಎಲ್ಲ ತಿತಿಕ್ಷಾ, ಈಜ್ಯ ಎಲ್ಲವೂ ಕೂಡ ಅಹಿಂಸಾ, ಹೀಗೆ ಬದುಕಬೇಕು ಅಂತ ಒಂದೊಂದನ್ನು ವಿವರಣೆ ಕೊಟ್ಟಿದ್ದೇನೆ. ಆಮೇಲೆ ಇದನ್ನೆಲ್ಲ ಹೇಳಿದ ನಂತರ ಮುಂದೆ ಒಂದೊಂದೇ ಹೇಳುತ್ತಾ ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣನಾದವನು ಹೇಗೆ ಬದುಕಬೇಕು, ಋತಾನೃತಾಭ್ಯಾಂ ಜೀವೇತ ಮೃತೇನ ಪ್ರಮೃತೇನ ವಾ ಅಂತ ಒಂದು ಋತದಿಂದ ಸತ್ಯದಿಂದ ಬದುಕಬೇಕು ಅಥವಾ ಅನೃತದಿಂದ ಬದುಕಬೇಕು. ಋತಾನೃತಾಭ್ಯಾಂ ಜೀವೇತ ಮೃತೇನ ಪ್ರಮೃತೇನವ ಸತ್ತು ಬದುಕಬೇಕು, ಪ್ರಮೃತವಾಗಿ ಬದುಕಬೇಕು. ಇದನ್ನೆಲ್ಲ ಹೇಳಿದರು. ಆದರೆ ನಶ್ವವೃತ್ತಿಯ ಕಥಂಚನ, ಸ್ವವೃತ್ತಿಯಿಂದ ಮಾತ್ರ, ನಾಯಿ ಬದುಕನ್ನು ಮಾತ್ರ ಬದುಕಬಾರದು ಬ್ರಾಹ್ಮಣನಾದವನು ಅಂತ. ಋತದಿಂದ ಬದುಕೋದು ಅಂದರೆ ಋತ ಮುಂಚಶಿಲ ಪ್ರೋಕ್ತಂ ಅಂತ. ಉಂಚ ಮತ್ತು ಶಿಲ, ಉಂಚಶಿಲ ಅಂತಂದರೆ ಕಾಳನ್ನು ಆರಿಸೋದು, ಸಗಣಿಯಲ್ಲಿದ್ದ ಕಾಳನ್ನು ಆರಿಸಿ ತಿನ್ನೋದು, ಹೀಗೆ ಬದುಕೋದು. ಈ ರೀತಿ ಯಾರನ್ನು ಕೇಳಲಿಕ್ಕಿಲ್ಲ. ಅಪ್ರತಿಗ್ರಹ, ಪ್ರತಿಗ್ರಹ ಮಾಡೋದೇ ಇಲ್ಲ. ಇನ್ನೊಂದು ಮತ್ತೊಂದು ಹೇಗೆ ಅಂತಂದರೆ ನಾವಾಗಿ ಕೇಳೋದಿಲ್ಲ, ಅವರಾಗಿ ಬಂದು ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡೋದು, ಅವರಾಗಿ ಕೊಟ್ಟದ್ದನ್ನು ಸ್ವೀಕಾರ ಮಾಡೋದಂತೆ. ಹೀಗೆ ಬದುಕೋದು, ಇದು ಒಂದು ರೀತಿಯ ಬದುಕು, ಬ್ರಾಹ್ಮಣ ಬದುಕಬಹುದು. ಇನ್ನೊಂದಿದೆ ಮೃತೇನ, ಸತ್ತು ಬದುಕೋದು. ಸತ್ತು ಬದುಕೋದು ಅಂತಂದರೆ ತಾನು ನಿಷ್ಠಾವಂತನಾಗಿದ್ದು ನಾನು ನಿಷ್ಠೆಯಿಂದ ಬದುಕ್ತಿದ್ದೀನಿ, ನಾನು ಬದುಕಲಿಕ್ಕೆ ನನಗೇನಾದರೂ ಸಹಾಯ ಮಾಡಿರಿ ಅಂತ ಮನೆ ಮನೆಗೆ ಭಿಕ್ಷೆ ಕೇಳೋದು. ಇದು ಸತ್ತು ಬದುಕೋದು. ಇನ್ನೊಬ್ಬರು ಕೈ ಒಡ್ಡಿ ಕೇಳಬೇಕಾದ್ರೆ ಸತ್ತಂಗೆ ಅನ್ನಿಸ್ತದೆ. ಆದ್ದರಿಂದಾಗಿ ಇದು ಸತ್ತು ಬದುಕೋದು ಅಂತ. ಪ್ರಮೃತೇನ ಅಂತ ಹೇಳಿದರೆ ಇದು ಒಂದು ರೀತಿ ವಾಣಿಜ್ಯ ಅಂದರೆ ಬಿಸ್ನೆಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಬದುಕುವುದು. ಇನ್ನು ಈ ರೀತಿ ಬದುಕುವಂಥ ಸತ್ಯಾನೃತಾಭ್ಯಾಮ್ ಅಂತ, ಸುಳ್ಳು ಹೇಳಿ ಬದುಕು ಅಂದರೆ ಸತ್ಯ ಸುಳ್ಳು ಎರಡು ಹೇಳ್ಬೋದು, ಬಿಸ್ನೆಸ್ಸು ಅಂತ ಅರ್ಥ. ಅದೆಲ್ಲವೂ ಹಾಗೆ ಬದುಕೋದು ಅಂತ ಇಂಥ ಬದುಕುಗಳ ಬಗ್ಗೆ ಎಲ್ಲ ನಿರೂಪಣೆ ಮಾಡಿ ಯಾವ ರೀತಿ ಇರಬೇಕು ಬ್ರಾಹ್ಮಣನ ಧರ್ಮಗಳು ಅಂತ ಇದನ್ನೆಲ್ಲ ನಿನ್ನೆ ನಿರೂಪಣೆ ಮಾಡಿದ್ದೇನೆ. ಇಷ್ಟು ಹೇಳಿ ಮುಂದೆ ಸ್ತ್ರೀಯರು ಹೇಗಿರಬೇಕು ಅಂತ ಸ್ತ್ರೀ ಧರ್ಮವನ್ನು ಹೇಳುತ್ತಾರೆ ನಾರದ ಮಹರ್ಷಿಗಳು ಧರ್ಮರಾಜನಿಗೆ. ಸ್ತ್ರೀಣಾಂತು ಪತಿದೇವಾನಾಂ ತಚ್ಚುಶ್ರೂಷಾನುಕೂಲತಾ ತದ್ಬಂಧುಷು ಅನುವೃತ್ತಿಶ್ಚ ನಿತ್ಯಂ ತದ್ವ್ರತಧಾರಣಂ. ಬಹಳ ಅದ್ಭುತವಾಗಿದೆ. ಸ್ತ್ರೀಣಾಂತು ಪತಿದೇವಾನಾಂ, ಪತಿಯನ್ನೇ ಭಗವಂತನ ಅಧಿಷ್ಠಾನ ಅಂತ ತಿಳಿಯಬೇಕಂತೆ. ಗಂಡನನ್ನು ಭಗವಂತನ ಅಧಿಷ್ಠಾನ ಅಂದರೆ ಪತಿ ಅಂದರೆ ಪತಿಯೇ ದೇವರು ಅಂತಲ್ಲ, ಪತಿ ಅದಕ್ಕೆ ಅಧಿಷ್ಠಾನ. ಒಬ್ಬೊಬ್ಬರಿಗೆ ಒಂದೊಂದು ಅಧಿಷ್ಠಾನ ಅಂತ ಇರ್ತದೆ. ಉಪಾಸನೆ ಮಾಡಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಅಧಿಷ್ಠಾನದಲ್ಲಿ ಉಪಾಸನೆ ಮಾಡಬೇಕು ದೇವರನ್ನ ಅಂತ. ಹಾಗೆ ಹೆಂಡತಿಯಾದವಳಿಗೆ ಗಂಡನೇ ಅಧಿಷ್ಠಾನ ಅಂತ. ಆದ್ದರಿಂದ ಏನು ಮಾಡಿದರೂ ಕೂಡ ಭಾರತೀ ರಮಣ ಅಂತ ಹೇಳಲಿಕ್ಕಿಲ್ಲ, ಪತ್ಯಂತರ್ಗತ ಭಾರತೀ ರಮಣ ಅಂತಲೇ ಹೇಳಬೇಕು. ಹಾಗೆ ಆ ಕ್ರಮದಲ್ಲಿ ಆದ್ದರಿಂದ ಸ್ತ್ರೀಣಾಂತು ಪತಿದೇವಾನ ತಚ್ಚುಶ್ರೂಷ ಅನುಕೂಲತ. ತಚ್ಚುಶ್ರೂಷ ಅವನ ಶುಶ್ರೂಷೆ ಮಾಡುವಂಥದ್ದಿದೆಯಲ್ಲ, ಇದಕ್ಕಿಂತ ಶ್ರೇಷ್ಠ ಧರ್ಮ ಇಲ್ಲ. ಅಷ್ಟೇ ಅಲ್ಲ, ಅನುಕೂಲತ ಅವನಿಗೆ ಅನುಕೂಲವಾಗಿರಬೇಕಂತೆ, ಗಂಡನಿಗೆ ಅನುಕೂಲವಾಗಿರಬೇಕು. ಇನ್ನು ಅಷ್ಟೇ ಅಲ್ಲ, ತದ್ಬಂಧುಷು ಅನುವೃತ್ತಿಶ್ಚ, ಅದರ ಜೊತೆಗೆ ಹೇಗಿರಬೇಕು ಅಂದರೆ ತನ್ನ ಕಡೆಯವರು ತನ್ನ ತಾಯಿ ತಂದೆ ಬಂದಾಗ ಅವ್ರ ಜೊತೆಗೆ ಭಾಳ ಚೆನ್ನಾಗಿರೋದು, ಅನ್ಯೋನ್ಯತೆಯಿಂದ ಇರೋದು, ಬಂದರೆ ಭಾಳ ಆತಿಥ್ಯ ಮಾಡೋದು. ಅದೇ ಗಂಡನ ಕಡೆಯವರು ಬಂದರೆ ಮಾಡದೇ ಇರೋದು, ಹಿಂಗಿರಬಾರ್ದು. ತದ್ಬಂಧುಷು ಅನುವೃತ್ತಿಷ್ಟ, ಅವರ ಬಂಧುಗಳು ಗಂಡನ ಬಂಧುಗಳು ಬಂದಾಗಲೂ ಕೂಡ ಅವರನ್ನು ಅದೇ ಮನಸ್ಥಿತಿಯಲ್ಲಿ ನೋಡಬೇಕಂತ, ಅದೇ ಮನಸ್ಥಿತಿಯಲ್ಲಿ. ಇದು ನಿತ್ಯಂ ತದ್ವ್ರತಧಾರಣಂ, ಇದು ವ್ರತ ಅಂತ. ಪತಿವ್ರತೆಯಾದವಳಿಗೆ ಇದೊಂದು ವ್ರತ ಅಂತ ಹೇಳ್ತಾರೆ. ಇನ್ನು ಇದರ ಜೊತೆಗೆ ಸ್ತ್ರೀಯಾದವಳು ಮಾಡಬೇಕಾಗಿರುವಂಥ ಕರ್ಮವನ್ನು ಬೆಳಗಿನಿಂದ ಸಾಯಂಕಾಲದ ತನಕ ಮಾಡಬೇಕಾದಂಥ ಧರ್ಮಗಳನ್ನೆಲ್ಲ ಹೇಳ್ತಾರೆ.
ನಾನು ಎಲ್ಲವೂ ಹೇಳೋದಿಲ್ಲ, ಕೆಲವೊಂದನ್ನು ಹೇಳ್ತೇನೆ. ಸಮ್ಮಾರ್ಜನೋಪಲೇಪಾಭ್ಯಾಂ ಗೃಹಮಂಡನ ವರ್ತನೈ ಸ್ವಯಂಚ ಮಂಡಿತಾ ನಿತ್ಯಂ ಪರಿಮೃಷ್ಟ ಪರಿಚ್ಛದ ಅಂತ. ಸಮ್ಮಾರ್ಜನ ಉಪಲೇಪಾಭ್ಯಾಂ ಮೊದಲು ಮಾಡಬೇಕಾದ್ದೇನು ಅಂದರೆ, ಇದು ಎಲ್ಲ ಯಾವಾಗ ಸನಕ್ಷತ್ರಾಂ ನಕ್ಷತ್ರ ಇರುವ ಕಾಲದಲ್ಲಂತೆ, ಬೆಳಗಿನ ಜಾವದಲ್ಲಿ ಸನಕ್ಷತ್ರ ನಕ್ಷತ್ರ ಇರುವಂಥ ಕಾಲದಲ್ಲಿ ಸಮ್ಮಾರ್ಜನ ಉಪಲೇಪಾಭ್ಯಾಂ, ಸಮ್ಮಾರ್ಜನ ಮನೆಯ ಕಸಗಳನ್ನೆಲ್ಲ ಬಳಿದು ಶುದ್ಧಗೊಳಿಸಿ ಹೊಸ್ತಿಲನ್ನು ತೊಳೆದು ಗೋಮಯದಿಂದ ಹಚ್ಚಿ ಸಾರಿಸಿ ಅಲಂಕಾರವನ್ನು ಮಾಡಿ, ಜೊತೆಗೆ ಇನ್ನೇನು ಅಂದರೆ ಗೃಹಮಂಡನ ವರ್ತನೆ, ಗೃಹವನ್ನು ಮಂಡನ ಮಾಡಬೇಕು ಅಂದರೆ ಸುಂದರವಾಗಿಡಬೇಕಂತೆ ಮನೆಯನ್ನು. ಸ್ವಯಂಚ ಮಂಡಿತ, ತಾನೂ ಅಲಂಕೃತಳಾಗಬೇಕಂತೆ, ಜೊತೆಗೆ ತುಳಸಿ ಪೂಜೆಯನ್ನು ಮಾಡಬೇಕಂತೆ. ಅದು ಸರಿಯಾಗಿ ಹೇಗೆ ಹೇಳಿದ್ದಾರೆ ಅಂದರೆ, ಈ ತುಳಸಿ ಪೂಜೆ ಇದನ್ನೆಲ್ಲ ಗೃಹಮಂಡನ ಇದನ್ನೆಲ್ಲ ಮಾಡೋದು ಹೇಗೆ ಅಂದರೆ, ಸೂರ್ಯೋದಯಕ್ಕಿಂತ ಮೊದಲು ಎದ್ದು ನೆಲಕ್ಕೆ ನೀರು ಹಾಕಿ ತುಳಸಿ ಪೂಜೆಯನ್ನು ಮಾಡಿ ಅಲಂಕಾರ ಮಾಡಿರಬೇಕಂತೆ. ಅದು ಆದ ನಂತರ ಏನಾದರೂ ಮಾಡಿದರೆ ಮನೆಯಲ್ಲಿ ಕಲಿ ನೆಲೆಸ್ತಾನೆ ಅಂತ ಹೇಳುತ್ತಾರೆ. ಕಲಿ ಬಂದು ಅಲ್ಲಿ ನೆಲೆ ಸಿಗ್ತದಂತ ಅವನಿಗೆ. ಸೂರ್ಯೋದಯಕ್ಕಿಂತ ಮೊದಲು ಮಾಡಿದರೆ ಕಲಿ ಒಳಗೆ ಬರುವುದಿಲ್ಲಂತೆ. ಈ ತುಳಸಿ ಮುಂದೆ ಇರ್ತದೆ, ಮನೆ ಮುಂದೆ. ಮನೆ ಅಂತಂದ್ರೇ ಹಾಗೆ ಚಿಂತನೆ. ಮನೆ ಅಂತಂದರೆ ಯಾವುದು ಮನೆ ಅಂತಂದರೆ, ಯಾವಾಗಲೂ ಮನೆ ಅಂತಂದರೆ ಮನೆ ಒಳಗಡೆ ಮನೆಯ ಬಾಗಿಲು ಎದುರುಗಡೆಯಲ್ಲಿ ಒಂದು ತುಳಸಿ ವೃಕ್ಷ ಇರಬೇಕು. ಮನೆಯ ಹಿಂಭಾಗ ಅಥವಾ ಪಕ್ಕದಲ್ಲಿ ಎಲ್ಲಿಯಾದರೂ ಕೂಡ ಒಂದು ಧಾತ್ರಿ ವೃಕ್ಷ ಇರಬೇಕಂತೆ. ಧಾತ್ರಿ ನೆಲ್ಲಿಕಾಯಿ ಮರ ಇರಬೇಕಂತೆ. ಮುಂದೆ ತುಳಸಿ, ಹಿಂದೆ ಧಾತ್ರಿ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ನಾವು ಇರುವಂಥದ್ದು ಎಲ್ಲಿ ಅಂತಂದರೆ, ಮುಂದೆ ತುಳಸಿ ಇದ್ದಾಳೆ ಅಂದರೆ ಅದೇ ಉಡುಪಿ ಕ್ಷೇತ್ರ ಅಂತ ಅರ್ಥ. ಹಿಂದೆ ಧಾತ್ರಿ ಇದ್ದಾಳೆ ಅಂದರೆ ಅದು ದ್ವಾರಕಾ ಕ್ಷೇತ್ರ ಅಂತ ಅರ್ಥ. ನಾವಿರುವ ಮಧ್ಯದ ಮನೆ ಏನಿದೆ ಅದನ್ನೇ ನಡುಮನೆಯ ವೈಕುಂಠ ಅಂತ ಚಿಂತನೆ ಮಾಡಿಕೊಂಡು ಮನೆಯಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಅನುಸಂಧಾನ ಮಾಡಿಕೊಂಡಿರಬೇಕು. ಹೀಗೆ ಕಾಲವನ್ನು ಕಳೆಯುವುದು. ಸಮ್ಮಾರ್ಜನ ಉಪಲೇಪಾಭ್ಯಾಂ ಗೃಹಮಂಡನ ವರ್ತನೈ, ಇದನ್ನೆಲ್ಲ ಮಾಡಬೇಕಂತೆ. ಸಂತುಷ್ಟ ಲೋಲುಪ ದಕ್ಷ ಧರ್ಮಜ್ಞ ಪ್ರಿಯ ಸತ್ಯವಾಕ್ ಅಂತ. ಸಂತುಷ್ಟಳಾಗಿರಬೇಕು, ತೃಪ್ತಿಯಿಂದ ಬದುಕಬೇಕು. ಎಷ್ಟು ಇದೆಯೋ ಅದು ದೇವರು ಏನು ಕೊಟ್ಟಿರ್ತಾನೋ ಅಷ್ಟರಲ್ಲೇ ತೃಪ್ತಿ ಕಾಣಬೇಕಂತೆ. ನಿಜವಾದ ಸಂತೋಷ ಅಂದರೆ ಅದೇ ನಿಜವಾದ ಸಂತೋಷ. ಅದನ್ನು ಬಿಟ್ಟು ಇಲ್ಲದನ್ನು ಬಯಸಿದ್ವಿ ಅಂದರೆ ದುಃಖಕ್ಕೆ ಕಾರಣ ಅಂತ ಅರ್ಥ. ಆದ್ದರಿಂದ ಆ ರೀತಿ ಸಂತುಷ್ಟ ಲೋಲುಪ ದಕ್ಷ ಧರ್ಮಜ್ಞ, ಧರ್ಮಜ್ಞಳಾಗಿರಬೇಕು. ತಾನು ಧರ್ಮ ತಿಳಿದಿರಬೇಕಂತೆ. ಮನೆಯಲ್ಲಿ ಮಕ್ಕಳಿಗೆ ಮರಿಗಳಿಗೆ ಹೇಳಬೇಕು, ಇದು ಸರಿ ಇದು ತಪ್ಪು ಅಂತ ತಿದ್ದಿ ತೀಡುವವಳಾಗಿರಬೇಕಂತೆ. ಹೀಗೆ ಧರ್ಮಜ್ಞ, ಪ್ರಿಯ ಸತ್ಯವಾಕ್, ಅದು ಏನು ಸತ್ಯ ಹೇಳಬೇಕು. ಎಂಥ ಸತ್ಯ? ಪ್ರಿಯ ಸತ್ಯವಾಕ್, ಪ್ರಿಯವಾದಂಥ ಸತ್ಯವನ್ನು ಹೇಳಬೇಕಂತೆ. ಇನ್ನೊಬ್ಬರಿಗೆಲ್ಲ ಹಿಂಸೆ ಆಗುವಂತೆ, ತಲೆ ಕೆಡಿಸುವಂತೆ ಇಂಥದ್ದೆಲ್ಲ ಸತ್ಯಗಳನ್ನು ಹೇಳಲಿಕ್ಕೆ ಹೋಗಬಾರದು. ಪ್ರಿಯ ಸತ್ಯವಾಕ್. ಈ ರೀತಿ ಅಪ್ರಮತ್ತ ಶುಚಿ ಸ್ನಿಗ್ಧ ಪತಿಂ ಪತಿತಂ ಭಜೇತ್ ಅಂತ. ಅಪ್ರಮತ್ತಳಾಗಿ ಯಾವಾಗಲೂ ಕೂಡ ಪತಿ ಸೇವೆಯನ್ನು ಮರಿಬಾರದು. ಜೊತೆಗೆ ಶುಚಿಯಾಗಿರಬೇಕು, ಸ್ನೇಹಮಯಿಯಾಗಿರಬೇಕು. ಈ ರೀತಿ ಬದುಕುವಂಥದ್ದಿದೆಯಲ್ಲ, ಇದು ಸ್ತ್ರೀಯ ಧರ್ಮ ಅಂತ. ಯಾಪತಿಂ ಹರಿಭಾವೇನ ಭದೇ ಶ್ರೀರಿವ ತತ್ಪರ ಅಂತ. ಎಂಥ ಮಾತು! ಏನಂದರೆ, ಯಾರು ನಿತ್ಯದಲ್ಲೂ ಕೂಡ ಪತಿಂ ಹರಿಭಾವೇನ, ಪತಿಯನ್ನೇ ಹರಿಯ ಅಧಿಷ್ಠಾನ ಅಂತ ತಿಳಿದು ಸೇವೆ ಮಾಡ್ತಾರಲ್ಲ, ಅವಳಿಗೆ ಏನಾಗತ್ತಂತೆ, ವಿಶೇಷವಾಗಿ ಭಜೇತ್ ಶ್ರೀರಿವ ತತ್ಪರ, ಅವಳಲ್ಲೇ ಲಕ್ಷ್ಮೀದೇವಿಯ ಸನ್ನಿಧಾನ ಬರುತ್ತದಂತೆ. ಅವಳೇ ಸ್ವತಃ ಲಕ್ಷ್ಮಿ ಆಗಿ ಬಿಡ್ತಾಳಂತೆ. ಆ ರೀತಿ. ಆದ್ದರಿಂದಾಗಿ ಇದೆಲ್ಲವೂ ಕೂಡ ಧರ್ಮ ಅಂತ ಇದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೀಗೆ ಇದೆಲ್ಲ ಸ್ತ್ರೀ ಧರ್ಮದ ಬಗ್ಗೆ ಇನ್ನೂ ಬಹಳ ಹೇಳಿದ್ದಾರೆ. ಇದನ್ನು ಸ್ವಲ್ಪ ಮಾತ್ರ ನಾನಿಲ್ಲಿ ನಿರೂಪಣೆ ಮಾಡಿದ್ದೀನಿ. ಇನ್ನು ಇದರ ಜೊತೆಗೆ ಮತ್ತೆ ಇನ್ನೂ ಕೆಲವೆಲ್ಲ ವಿಶೇಷವಾದಂತಹ ಉಪದೇಶಗಳನ್ನೆಲ್ಲ ಮಾಡಿದ್ದಾರೆ. ಏನದು ಅಂದರೆ, ಒಂದು ಮನುಷ್ಯನಾದವನು ಹೇಗೆ ಬದುಕಬೇಕು ಅನ್ನೋದನ್ನು ಒಂದು ನಿರೂಪಣೆ ಮಾಡುತ್ತಾರೆ. ಹೇಗೆ ಬದುಕಬೇಕು ಅಂದರೆ, ಧಾರ್ಮಿಕವಾಗಿ ಬದುಕಬೇಕು, ಒಳ್ಳೆಯ ಭಾವದಿಂದ ವೈರಾಗ್ಯದಿಂದ ಬದುಕಬೇಕು ಅಂತ. ಅಲ್ಲಿ ಈ ವೈರಾಗ್ಯ ಇದೆಲ್ಲ ಬರೋದು ಹೇಗೆ ಏನು ಅಂತಂದರೆ, ಕಾಮ ಗೆಲ್ಲಬೇಕು. ಅಲ್ಲಿ ಕಾಮ ಹೇಗೆ ಗೆಲ್ಲಬೇಕು, ಕ್ರೋಧ ಗೆಲ್ಲಬೇಕು. ಕ್ರೋಧ ಹೇಗೆ ಗೆಲ್ಲಬೇಕು, ಇದಕ್ಕೆಲ್ಲ ನಾರದ ಮಹರ್ಷಿಗಳು ಹೇಳ್ತಾರೆ. ಅಸಂಕಲ್ಪಾಜ್ಜಯೇತ್ ಕಾಮಂ ಕ್ರೋಧಂ ಕಾಮ ವಿವರ್ಜನಾತ್ ಅರ್ಥಾನರ್ಥೇ ಕ್ಷಯ ಲೋಭಂ
ಭಯಂ ತತ್ವಾವಮರ್ಶನಾತ್. ಏನು ಅದ್ಭುತವಾಗಿದೆ. ಅಸಂಕಲ್ಪಾತ್ ಜಯೇತ್ ಕಾಮಂ, ಅಸಂಕಲ್ಪದಿಂದಾಗಿ ಕಾಮವನ್ನು ಗೆಲ್ಲಬೇಕು ಅಂತ. ಎಷ್ಟು ವಿಚಿತ್ರವಾಗಿದೆ ನೋಡ್ರಿ, ಎಷ್ಟು ಮೋಹಕವಾಗಿದೆ ಶ್ಲೋಕ ಅಂದರೆ. ಅಸಂಕಲ್ಪಾತ್ ಜಯೇತ್ ಕಾಮಂ ಅಂದರೆ ಅಸಂಕಲ್ಪದಿಂದ ಕಾಮ ಗೆಲ್ಲಬೇಕು. ಕಾಮ ಅಂದರೆ ಏನು? ಕಾಮ ಅಂದರೆ ಬಯಕೆ ಅಂತ. ಸಂಕಲ್ಪ ಅಂದರೆ ಏನು? ಸಂಕಲ್ಪ ಅಂದ್ರೂ ಬಯಕೆನೇ ಅಲ್ವಾ. ನಾವು ಏನೇ ಮಾಡಬೇಕಾದ್ರೂ ಕೂಡ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೇವೆ ಅಂತ ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಅಂದರೆ ಏನು ಮತ್ತೆ? ಹಾಗಾದ್ರೆ ಬಯಕೆ ಅಂತಲೇ ಅರ್ಥ. ಇಂಥ ಉದ್ದೇಶ ಅಂದರೆ ಮತ್ತೆ ಬಯಕೆನೇ ಅಲ್ವಾ. ಹಾಗಾಗಿ ಸಂಕಲ್ಪ ಅಂದರೆ ಇನ್ನೇನು ಅಂದರೆ ಬಯಕೆ ಅಂತಲೇ ಅರ್ಥ. ಅದನ್ನು ಹೇಳ್ತಿದ್ದಾರೆ ಅಸಂಕಲ್ಪ ಜಯೇತ್ ಕಾಮಂ ಅಂತ. ಅಂದರೆ ಅರ್ಥ ಏನು? ಅಕಾಮದಿಂದ ಕಾಮವನ್ನು ಗೆಲ್ರಿ ಅಂತ ಹೇಳ್ತಿದ್ದಾರೆ. ಇದು ಹೇಗಾಗ್ತದೆ? ಇದು ಕಷ್ಟ ಅಲ್ವಾ. ಅಂದರೆ ಈಗ ನೀವು ಅಕಾಮದಿಂದ ಕಾಮವನ್ನು ಗೆಲ್ರಿ ಅಂತ ಹೇಳಿದರೆ ಅದರ ಅರ್ಥ ಏನಾಗಬೇಕು? ಅಕಾಮದಿಂದ ಕಾಮವನ್ನು ಗೆಲ್ರಿ ಅಂದರೆ ಅಕಾಮನೆಯನ್ನು ಮಾಡಬೇಕು ಅಂತ. ಅಂದರೆ ಯಾವುದನ್ನು ಬಯಸಬಾರದು ಅಂತ ಅರ್ಥ. ಬಯಸದೇನೆ ಬಯಸುವಿಕೆಯನ್ನು ಬಿಡಬೇಕು ಅಂತ. ಹಾಗಾದರೆ ಬಯಸಬಾರದು ಅನ್ನೋದು ಒಂದು ಬಯಕೆ ಅಲ್ವಾ. ಯಾವುದನ್ನು ಬಯಸಬಾರದು ಅಂತ ನಾವು ಅಂದ್ಕೊಳ್ತೀವಿ ಅಂದರೆ ಅದು ಒಂದು ಬಯಕೆನೇ ಅಲ್ವಾ. ಬಯಸಬಾರದು ಅನ್ನೋ ಒಂದು ಬಯಕೆ ಇದೆ ಅಲ್ವಾ. ಹಾಗಾಗಿ ಆ ಒಂದು ಬಯಕೆಗೆ ನಾವು ಒಳಗಾಗ್ತೀವಿ. ಅಂದರೆ ಕಾಮ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ. ಅದನ್ನೇ ಹೇಳಿದ್ದು ಭೀಮಸೇನ ಹೇಳುತ್ತಾನೆ, ಎಲ್ಲರಲ್ಲೂ ಕೂಡ ಧರ್ಮ ಅರ್ಥ ಕಾಮ ಎಲ್ಲವೂ ಬೇಕು, ಎಲ್ಲವೂ ಬೇಕು. ಆದರೆ ಮತ್ತು ಅರ್ಥ ಏನು? ಅಸಂಕಲ್ಪಾತ್ ಜಯೇತ್ ಕಾಮಂ ಅಂತ ಹೇಳಿದರೆ ಅಸಂಕಲ್ಪದಿಂದ ಕಾಮವನ್ನು ಗೆಲ್ಲಬೇಕು ಅಂತ ಹೇಳಿ. ಅಸಂಕಲ್ಪ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಇದನ್ನೆಲ್ಲ ವಿಜಯಧ್ವಜ ಸ್ವಾಮಿಗಳು ಬಿಡಿಸಿ ಬರೀತಾರೆ. ಅಸಂಕಲ್ಪ ಅಂತ ಹೇಳಿದರೆ ಅಸಂಕಲ್ಪ ಅಂದರೆ ಸಂಗಾತ್ ಸಂಜಾಯತೆ ಕಾಮ ಅಭಿಸಂಧಿ ಅಂತ ಹೇಳ್ತಾರೆ. ಅಭಿಸಂಧಿ ಅಂತಂದರೆ ಸಂಕಲ್ಪ ಅಂದರೆ ಅಭಿಸಂಧಿ ಅಂತ. ಅಭಿಸಂಧಿ ಅಂತ ಹೇಳಿದರೆ ಅರ್ಥ ಏನು ಅಂದರೆ ಅದರಲ್ಲಿ ಅಭಿಮುಖವಾಗಿ ಸಂಧಾನ ಅಂತ. ಅಭಿಸಂಧಿ ಅಂದರೆ ಅಭಿಮುಖವಾಗಿ ಸಂಧಾನ. ಯಾವಾಗಲೂ ಕೂಡ ಕಾಮ ಹುಟ್ಟೋದು ಯಾವಾಗ ಹೇಳ್ರಿ? ಕಾಮ ಹುಟ್ಟೋದು ಯಾವಾಗ ಅಂದರೆ ನಾವು ಒಂದು ವಸ್ತುವಿನಲ್ಲಿ ಅಭಿಮುಖವಾಗಿ ಹೋದಾಗ ನಮಗೆ ಕಾಮ ಬರ್ತದೆ. ಒಂದು ಅಭಿಮುಖ. ಯಾರಾದರೂ ಮಕ್ಕಳಿರ್ತಾರೆ ಪಾಪ, ಮಕ್ಕಳಿದ್ದಾಗ ಅವಕ್ಕೆ ಆಸೆ ಇರ್ತದೆ ಪಾಪ. ಅವಕ್ಕೆ ನೀವು ಅಡಿಗೆ ಮಾಡಿ ಎಲ್ಲ ಬಡಿಸಿ, ಎಲ್ಲ ಪಂಡಿತರು ಕೂತಿದ್ದಾರೆ, ಎಲೆ ತುಂಬ ಪಾಯಸ ಬಡಿಸಿದ್ದೀರಿ. ಪಾಯಸ ಬಡಿಸಿ ಅದಕ್ಕೆ ಎಲೆ ಮುಂದೆ ಹಾಕಿ ಕೂಡಿಸಿ ಗೋವಿಂದ ಅನ್ನೋ ತನಕ ತಿನ್ನಬಾರದು, ಹಾಗೆ ಇರು ಅಂದರೆ ಅಲ್ಲೆಲ್ಲರೂ ಇನ್ನೂ ಪಂಡಿತರೆಲ್ಲ ಗೋವಿಂದ ಅನ್ನೋಕ್ಕೆ ಮೊದಲೇ ತಿಂದು ಹಾಕಿರ್ತದೆ. ಅದು ಯಾಕೆ ಹೇಳ್ರಿ? ಯಾಕೆ ಅಂತಂದರೆ ಅದಕ್ಕೆ ಅದು ಎದುರುಗಡೆ ಇದ್ದಾಗ, ವಸ್ತು ಎದುರುಗಡೆ ಇತ್ತು ಅಂದರೆ ಅಭಿಮುಖವಾದ ಸಂಧಿ. ಒಂದು ವಸ್ತು ಎದುರುಗಡೆ ಇದೆ ಅಂದಾಗ ಅದು ಬೇಕು ಅಂತ ಬಯಕೆ ಬರ್ತದೆ, ಬೇಕು ಅಂತ ಒಂದು ಬಯಕೆ ಹುಟ್ಟುತ್ತದೆ. ಒಮ್ಮೆ ಒಬ್ಬ ಋಷಿಗಳಿದ್ರಂತೆ, ಋಷಿಗಳು. ಆ ಋಷಿಗಳು ಭಾರಿ ತಪಸ್ಸು ಮಾಡ್ತಿದ್ರು. ಅವ್ರ ಯೋಗ್ಯತೆ ಮೀರಿ ಮಾಡಿಬಿಟ್ಟಿದ್ರಂತೆ. ಸ್ವಲ್ಪ ಆದರೂ ಪಾಪ ಮಾಡಿರಿ ಅಂದರೆ ಮಾಡ್ತಾ ಇರಲಿಲ್ಲ. ಅದಕ್ಕೇನು ಮಾಡಿದ್ರಂತ, ಒಮ್ಮೆ ಇಂದ್ರದೇವರು ಒಬ್ಬ ವ್ಯಾಧನ ವೇಷದಲ್ಲಿ ಬಂದ್ರಂತೆ. ವ್ಯಾಧನ ವೇಷದಲ್ಲಿ ಬಂದು ಅವರು ಹತ್ತಿರದಲ್ಲೇ ಒಂದು ಸಮುದ್ರ ಇತ್ತು. ಸಮುದ್ರ ಸ್ನಾನಕ್ಕೆ ಹೋಗ್ತೇನೆ ಅಂತ ವ್ಯಾಧನ ವೇಷದಲ್ಲಿ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಬಂದಿದ್ರಂತೆ. ಆ ಬತ್ತಳಿಕೆಯಲ್ಲಿದ್ದ ಬಿಲ್ಲು, ಬಾಣ, ಬಿಲ್ಲು ಎಲ್ಲವನ್ನು ತೆಗೆದು ಆ ಋಷಿಗಳಿಗೆ ಹೇಳಿದ್ರಂತೆ, ಸ್ವಾಮಿ ಒಂದು 10 ನಿಮಿಷ ಸ್ನಾನ ಮಾಡಿ ಬರ್ತೇನಂತೆ, ಇಲ್ಲೇ ನೋಡ್ಕೊಳ್ತಾ ಇರ್ರಿ ಇದನ್ನು ಅಂತ ಹೇಳಿದ್ರು. ಏನು ಹೇಳಬೇಕು ಪಾಪ, ಆಯಿತು ಪರವಾಗಿಲ್ಲ ಹೋಗಿ ಬಾ ಅಂತಂದು. ಇವು ಹೋದವ್ರು ಮತ್ತೆ ಬರಲೇ ಇಲ್ಲ. ಇವರು ವ್ಯಾಧ ವೇಷದಲ್ಲಿ ಬಂದವರು ಬರಲೇ ಇಲ್ಲ. ಆಮೇಲೆ ಏನಾಯ್ತು, ಅವರಿಗೆ ನಿಧಾನವಾಗಿ ಒಂದು 4 ದಿವಸ ಕಳೀತು, ಮಾಡಿತು, ಬರಲಿಲ್ಲ. ಎಷ್ಟು ದಿವಸ ಆದರೂ ಬರ್ತಾ ಇಲ್ಲಲ್ಲ, ಇನ್ನು ಎಷ್ಟು ದಿವಸ ಇದನ್ನು ನೋಡಲಿ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಆಮೇಲೆ ಅವ್ರಿಗೊಂದು ಸರ್ತಿ ನಿಧಾನವಾಗಿ ಅನ್ನಿಸ್ತಂತೆ, ಏನೋ ಇದು ಬಿಲ್ಲು ಬಾಣ ಇದೆಲ್ಲೂ ಹೇಗಿರ್ತದೆ ನೋಡೋಣ ಅಂತ ಒಂದ್ಸಲ ಕೈ ಎತ್ಕೊಳ್ಳೋಣ ಅಂತ ಎತ್ಕೊಂಡ್ರು. ಆಮೇಲೆ ಏನಾಯಿತು, ಅವ್ರು ಕೂತದ್ದು ಒಂದು ಮರದ ಕೆಳಗೆ ಕೂತಿದ್ರು. ಮರದ ಮೇಲೆ ಒಂದು ಹಣ್ಣಿದೆ, ಅದು ಉದುರ್ತದೋ ಇಲ್ಲೋ ನೋಡೋಣ, ಒಂದು ಸರ್ತಿ ಹೊಡೆಯೋಣ ಅಂತ ಅನ್ನಿಸ್ತು. ಆಮೇಲೆ ಬಿಲ್ ತೊಗೊಂಡು ಬಾಣ ತೊಗೊಂಡು ಹೊಡೆದ್ರಂತದಕ್ಕೆ. ಹೊಡೆದ್ರು, ಬಿತ್ತದು ಎಲ್ಲ. ಹಾಗಾದ್ರೆ ಒಂದೇ ಕಡೆ ಇದ್ದದ್ದನ್ನು ಹೊಡಿಲಿಕ್ಕಾಗ್ತದೆ ಇದರಿಂದ. ಹಾಗಾದ್ರೆ ಹಾರಾಡುವಂಥ ಪಕ್ಷಿ ಇರ್ತದೆ, ಅದನ್ನು ಹೊಡಿಲಿಕ್ಕಾಗ್ತದಿಲ್ಲ ನೋಡೋಣ ಅನ್ನಿಸ್ತಾ. ಆಮೇಲೆ ಅದನ್ನು ಹೊಡಿಲಿಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಕಂಡು ಹೊಡೆಯೋಣ ಅಂತೂ ಅವ್ರ ಪಾಪ ಎಲ್ಲ ಮತ್ತೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದರೆ ಯಾವಾಗ ಅಂದರೆ ಇದೆಲ್ಲ ಯಾವಾಗ ಅಂತಂದರೆ ನಮಗೆ ಯಾವುದಾದ್ರೂ ಒಂದು ವಸ್ತು ಅಭಿಮುಖವಾಗಿ ಸಂಧಿ ಆಯಿತು ಅಂದರೆ ಅಸಂಕಲ್ಪ ಅಂದರೆ, ಸಂಕಲ್ಪ ಅಂದರೆ ಅಭಿಮುಖ ಸಂಧಿ ಅಂತ. ನಮಗೆ ಆ ವಸ್ತು ಎದರಲ್ಲಿ ಇದ್ದಾಗಲೇ ಅದ್ರ ಬಗ್ಗೆ ಬೇಡ ಅಂದರೂ ಬಯಕೆ ಹುಡ್ತದೆ. ಬೇಡ ಅಂದರೂ ಕೂಡ ಕೆಟ್ಟ ಬಯಕೆ ಅನ್ನುವಂಥದ್ದು ಬರ್ತದೆ. ಆ ವಸ್ತು ನಮ್ಮ ಹತ್ತಿರಕ್ಕಿಲ್ಲ, ದೂರ ಹೋಗಿಬಿಡ್ತು ಅಂತ ಇಟ್ಟುಕೊಂಡ್ರಿ, ಇಲ್ಲವೇ ಇಲ್ಲ ನಮ್ಮ ಹತ್ತಿರದಲ್ಲಿ, ನಮಗೇನು ಅನಿಸೋದಿಲ್ಲ, ಬೇಕು ಅಂತ ಅನಿಸೋದಿಲ್ಲ, ನಮಗೆ ಯಾವುದು ಬೇಕು ಅನಿಸೋದಿಲ್ಲ. ನೋಡಿ, ಕೆಲವೊಂದು ಸರ್ತಿ ಏನಾಗ್ತದೆ, ಹೇಗಿರ್ತದೆ ಅಂತಂದರೆ ನಾವೇ ನೋಡ್ತಿರ್ತೀವಿ. ಏನಾಗ್ತಿರ್ತದೆ ಅಂದರೆ
ಎಲ್ಲಿಯಾದರೂ ಕೂಡ ಕೆಲವೊಮ್ಮೆ ಒಂದೊಂದು ಪ್ರಸಂಗದಲ್ಲಿ ನಿತ್ಯದಲ್ಲೂ ಕೂಡ ಈ ದೂರದರ್ಶನ ಆದರೆ ಇದರಲ್ಲಿ ಏನೇನೋ ನೋಡ್ತಿರ್ತೀವಿ. ಅಕಸ್ಮಾತ್ ಒಂದು ಸರ್ತಿ ಏನು ಮಾಡಿರಿ ನೀವು ದೂರದರ್ಶನಕ್ಕೆ ಅದಕ್ಕೆ ಕೇಬಲ್ಲಿಗೆ ನೀವು ರೀಚಾರ್ಜೇ ಮಾಡಬೇಡ್ರಿ, ಬಿಟ್ಬಿಡ್ರಿ, ಅದನ್ನು ಒಂದು ತಿಂಗಳು ಬಿಟ್ವಿ ಅಂದರೆ ನಿಮಗೆ ನೋಡಬೇಕು ಅಂತಲೇ ಅನಿಸೋದಿಲ್ಲ. ಆಮೇಲೆ ಸುಮ್ಮನೆ ಬಿಡ್ತೀವಿ, ಬೇರೆ ಕೆಲಸದಲ್ಲಿ ಮಗ್ನರಾಗಿ ಬಿಡ್ತೀವಿ, ನಾವು ಮಾಡಲಿಲ್ಲ. ಆದರೆ ಅದರ ಬಗ್ಗೆ ಬಯಕೆ ಜಾಸ್ತಿ ಆದಂತೆ ಮಾಡಬೇಕು ಅನ್ನಿಸ್ತದ. ಹಾಗಾಗಿ ಯಾವುದಾದ್ರೂ ಒಂದು ಅಭಿಮುಖವಾದ ಸಂಧಿ ಆಯಿತು ಅಂದರೆ ಕಾಮ ಬರ್ತದೆ. ಆದ್ದರಿಂದ ಏನು ಮಾಡಬೇಕು? ಅಸಂಕಲ್ಪ ಅಂದರೆ ಅಭಿಮುಖ ಸಂಧಿ ಅನ್ನೋದನ್ನು ಬಿಡಬೇಕು ಅಂತ ಹೇಳಿ, ಇದರಿಂದ ಕಾಮವನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಇದರಿಂದ ಕಾಮ ಗೆಲ್ಲಬೇಕು. ಅಸಂಕಲ್ಪಾತ್ ಜಯೇತ್ ಕಾಮಂ ಅಂತ. ಇನ್ನು ಕಾಮ ಗೆದ್ವಿ, ಕ್ರೋಧ ಹೇಗಪ್ಪ ಗೆಲ್ಲೋದು? ಕ್ರೋಧ ಹೇಗೆ ಗೆಲ್ಲೋದು ಅಂದರೆ ಇದು ಬಹಳ ಸುಲಭ ಇದು ಅಂತ ಹೇಳ್ತಾರೆ. ಯಾಕೆಂದರೆ ಕಾಮ ಗೆಲ್ಲೋದು ಬಹಳ ಕಷ್ಟ. ನೀವು ಕಾಮ ಗೆದ್ರಿ ಅಂದರೆ ಕ್ರೋಧ ಗೆಲ್ತೀರಿ ಅಂತ ಸಾಮಾನ್ಯವಾಗಿ ಹಾಗೆ ಇರೋದು. ಕಾಮ ಗೆದ್ದರೆ ಕ್ರೋಧ ಗೆದ್ದು ಬಿಡ್ತಾರೆ. ಯಾಕೆ ಕ್ರೋಧ ಬರೋದೇ ಯಾವಾಗ ಅಂದರೆ ನಮಗೆ ಬೇಕಾದ್ದು ಸಿಗದೇ ಇದ್ದಾಗ ಕ್ರೋಧ ಬರುತ್ತೆ. ಕಾಮ ಎನ್ನುವುದು ಪೂರ್ಣವಾಗಲಿಲ್ಲ ಅಂದರೆ ನಮ್ಗೆ ಕ್ರೋಧ ಎನ್ನುವಂಥದ್ದು ಬರ್ತದೆ. ಆದ್ದರಿಂದಾಗಿ ಕಾಮವನ್ನು ಮೊದಲು ಗೆಲ್ಲಬೇಕು ಅಂತ ಹೇಳಿ. ಕಾಮ ಗೆಲ್ಲೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ, ಅದು ಸುಲಭ ಅಲ್ಲ. ಕಾಮವನ್ನು ಬಯಕೆಯನ್ನು ಗೆಲ್ಲೋದು ಸುಲಭ ಅಲ್ಲವೇ ಅಲ್ಲ, ಅದು ಭಾರಿ ಕಷ್ಟದ ಕೆಲಸ. ಯಾಕೆ ಅಂತಂದರೆ ಒಮ್ಮೆ ಇವರು ಜೈಮಿನಿ ಋಷಿಗಳು ಅಂತ ವೇದವ್ಯಾಸ ದೇವರ ಶಿಷ್ಯರು. ವೇದವ್ಯಾಸ ದೇವರು ಏನು ಮಾಡ್ತಾ ಇದ್ರಂತೆ, ಯಾವುದೋ ಒಂದು ಗ್ರಂಥವನ್ನು ಬರೆಸಬೇಕು ಅಂತ ಅವರಿಗೆ ಡಿಕ್ಟೇಟ್ ಮಾಡ್ತಿದ್ರಂತೆ. ಅವರಿಗೆ ಡಿಕ್ಟೇಟ್ ಮಾಡ್ತಾ ಇದ್ರು, ಇವರು ಜೈಮಿನಿಗಳು ಬರೀತಾ ಇದ್ರು. ಒಂದು ಕಡೆ ಈ ವೇದವ್ಯಾಸ ದೇವರು ಏನು ಮಾಡಿದ್ರಂತೆ, ಹೇಳುವಾಗ ಒಂದು ಮಾತು ಹೇಳಿದ್ರಂತೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತ ಒಂದು ಮಾತು ಹೇಳಿದ್ರಂತೆ. ಅರ್ಥ ಏನು ಅಂದರೆ, ಬಲವಾನ್ ಇಂದ್ರಿಯ ಗ್ರಾಮ, ಇಂದ್ರಿಯ ಗ್ರಾಮ ಅಂದರೆ ಇಂದ್ರಿಯಗಳ ಸಮೂಹ ಏನಿದೆ ಅಲ್ವಾ, ಅದು ಬಲವಾನ್, ಬಹಳ ಬಲಿಷ್ಠವಾದದ್ದು ಅಂತ. ಯಾಕೆ ಅಂದರೆ ವಿದ್ವಾಂಸಮಪಿ ಕರ್ಷತಿ, ದೊಡ್ಡ ವಿದ್ವಾಂಸ ಜ್ಞಾನಿಯಾಗಿದ್ದರೂ ಕೂಡ ಇಂದ್ರಿಯಗಳ ಲೋಲುಪತೆಗೆ ಒಳಗಾಗಿ ಬಿಡ್ತಾನೆ ಅಂತ. ಇಂದ್ರಿಯಗಳನ್ನು ಗೆಲ್ಲಿಕ್ಕಾಗಲ್ಲ ಅಷ್ಟು ಸುಲಭದಲ್ಲಿ ಅಂತ. ಇದನ್ನು ವೇದವ್ಯಾಸ ದೇವರು ಡಿಕ್ಟೇಟ್ ಮಾಡಿದ್ರಂತೆ. ಜೈಮಿನಿಗಳು ಬರಿಬೇಕಲ್ಲ, ಅವ್ರೇನು ಹೇಳಿದ್ರು ಹಾಗೆ ಬರೀಬೇಕು. ಇವರಿಗೆ ಅನ್ನಿಸ್ತಂತೆ, ಅಲ್ಲ ಏನಿದು, ಇವ್ರು ಯಾಕೋ ಸರಿ ಹೇಳ್ತಿಲ್ಲ ವೇದವ್ಯಾಸ ದೇವರು, ನಾನೊಬ್ಬ ವಿದ್ವಾಂಸ. ಅವ್ರಿಗೆ ಅನಿಸಿದ್ದು ಜೈಮಿನಿಗಳಿಗೆ, ನಾನೊಬ್ಬ ವಿದ್ವಾಂಸ, ನನಗೇನು ಹಂಗಾಗಿಲ್ಲ. ಆದ್ದರಿಂದ ವಿದ್ವಾಂಸರು ಇಂದ್ರಿಯಗಳ ನಿಗ್ರಹ ಇಲ್ಲದೇನೆ ಒದ್ದಾಡಿ ಹೋಗ್ತಾರೆ ಅಂತ ಅವರು ಬರೆಸ್ತಿದ್ದಾರೆ. ನನಗೆ ಯಾಕೋ ಹಂಗೆ ಅನಿಸ್ತಾ ಇಲ್ಲ, ನಾನೊಬ್ಬ ವಿದ್ವಾಂಸ, ನಮಗೆ ಹಾಗೆಲ್ಲ ಆಗಲ್ಲ. ಆದ್ದರಿಂದ ಅವ್ರು ಆ ರೀತಿ ಹೇಳಿದರೂ ಕೂಡ ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸರನ್ನೂ ಎಳೆದು ಬಿಡುತ್ತದೆ ಇಂದ್ರಿಯ ಅಂತ ಹೇಳಿದರೆ, ಇವ್ರೇನು ಮಾಡಿದ್ರಂತೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ನಾಪಕರ್ಷತಿ ಅಂತ ಬರೆದ್ರಂತೆ. ವಿದ್ವಾಂಸರನ್ನು ಎಳಿಲಿಕ್ಕೆ ಸಾಧ್ಯ ಇಲ್ಲ ಇಂದ್ರಿಯಗಳೆಲ್ಲವೂ ಕೂಡ, ಅದಕ್ಕೆ ಒಳಗಾಗಲ್ಲ ವಿದ್ವಾಂಸರು ಅಂತ ಬರೆದುಬಿಟ್ರು. ವೇದವ್ಯಾಸ ದೇವರು ಹೇಳಿದ್ರಂತೆ, ಇಲ್ಲ ನಾ ಹೇಳಿದ್ದು ಹಂಗಲ್ಲ, ಅದು ಸರಿ ಮಾಡು ಅಂದ್ರಂತೆ. ಇಲ್ಲ ನನ್ನ ಅನುಭವ ಇದು ಅಂತಂದ್ರಂತೆ. ನನ್ನ ಅನುಭವ, ನಾನು ಹಾಗೆಲ್ಲ ಮಾಡಿಲ್ಲ, ಆದ್ದರಿಂದ ನಾನು ಹೇಳಿದ್ದು ಸರಿ ಅಂತ ವಾದಕ್ಕೆ ಕೂತ್ರು. ಹಾಗಾದರೆ ಸರಿ, ಉಳಿದಿದ್ದು ನಾಳೆ ಹೇಳ್ತೀನಿ ಅಂದ್ರಂತೆ ವೇದವ್ಯಾಸ ದೇವರು. ಮುಂದಿನ ಶ್ಲೋಕ ನಾನು ಹೇಳ್ತೀನಿ, ನಾಳೆ ಹೇಳ್ತೀನಿ ಅಂತಂದ್ರೆ. ಅದಕ್ಕೆ ಆಯ್ತು ಹೇಳ್ರಿ. ಇಲ್ಲ ನಾಳೆ ನೀನೇ ಬರೆದು ಬಿಡು ಅಂತಂದ್ರಂತೆ ವೇದವ್ಯಾಸ ದೇವರು. ನೀನೇ ಬರೆದು ಬಿಡು, ನೀನೇ ಮುಂದುವರಿಸ್ಬಿಡು. ಅಲ್ಲ ನನಗೆ ಹೆಂಗೆ ಗೊತ್ತಾಗ್ತದೆ? ಇಲ್ಲ ನಾಳೆ ಗೊತ್ತಾಗ್ತದೆ ತಗೋ ನಿನಗೆ ಅಂದ್ರಂತೆ. ಅದಕ್ಕೆ ಸರಿ ಅಂತಂದು ಆಯಿತು ಅಂತ ಹೇಳಿ ಹೋದರು. ಆಮೇಲೆ ಇವರು ಜೈಮಿನಿ ಋಷಿಗಳು ಒಂದು ಕುಟೀರ, ಸಣ್ಣ ಕುಟೀರದಲ್ಲಿ ಇದ್ರಿ ಇವರು. ಪಾಪ ಸಣ್ಣ ಕುಟೀರದಲ್ಲಿದ್ದಾಗ ಆಗೇನಾಯ್ತಂತೆ, ಸಾಯಂಕಾಲ ಆಯಿತು. ಇದ್ದಕ್ಕಿದ್ದಾಗೆ ಜೋರು ಮಳೆ ಶುರುವಾಯ್ತಂತೆ. ಮಳೆ ಬರಲಿಕ್ಕೆ ಶುರುವಾಯಿತು. ಆ ಮಳೆ ಬರ್ತಾ ಇರುವಾಗ ಒಬ್ಬ 16 ವರ್ಷದ ಹುಡುಗಿ, ಸುಂದರವಾದಂಥ ಸ್ಫುರದ್ರೂಪಿ, ಅದು ತೆಳುವಾದ ಸೀರೆಯನ್ನು ಉಟ್ಟುಕೊಂಡು ಮಳೆಯಲ್ಲಿ ಒದ್ದೆಯಾಗಿ ಅವಳು ಮನೆಗೆ ಬಂದಂತೆ. ಮನೆಗೆ ಬಂದು ಬಾಗಿಲು ಬಡದಂತೆ. ಹೊರಗೆ ಭಾಳ ಮಳೆ ಬರ್ತಾ ಇದೆ, ನನಗೆಲ್ಲಾದರೂ ಒಳಗೆ ಅವಕಾಶ ಇದೆಯಾ ಅಂತ ಕೇಳಿದ್ಲಂತೆ. ಕೇಳಿದ ಕೂಡಲೇ ಇವರು ಏನಾಗಿಬಿಟ್ರು, ಬೆರಗಾಗಿಬಿಟ್ರು ಅಂತ ಅನ್ಸುತ್ತೆ. ಬೆರಗಾಗಿ ಅಯ್ಯೋ ನಿನಗಿಲ್ಲ ಅಂತ ಹೇಳ್ತೀನಿ, ಒಳಗೆ ಬಾ, ಮೊದಲು ಬಾ ಒಳಗೆ ಅಂತಂದ್ರೆ. ಒಳಗೆ ಬಾ ಅಂತ ಕರ್ಕೊಂಡು ಹೋಗಿ ಅವ್ರನ್ನ ಕೂಡಿಸಿಟ್ಟು ಏನು ಬೇಕು ಭಾರಿ ಉಪಚಾರದ ಮಾತುಗಳನ್ನು ಆಡ್ತಾ ಹಾಗೆ ಮಾತಿನ ಮೇಲೆ ಬೆಳೀತಾ ಏನಾಗಿಬಿಡುತ್ತಂತೆ, ಕೊನೆಗೆ ಇವ್ರು ಕೇಳೇ ಬಿಟ್ರಂತೆ, ನೋಡ್ಲಿಕ್ಕೆ ಚೆನ್ನಾಗಿದ್ದೆ, ನಾನು ಮದುವೆ ಮಾಡ್ಕೋತೇನು ಅಂತ ಕೇಳಿಬಿಟ್ರಂತೆ. ಆಗ ಆ ಹುಡುಗಿ ಹೇಳಿದ್ದಂತೆ, ಅಲ್ಲ ನನಗೇನು ತೊಂದರೆ ಇಲ್ಲ, ಮಾಡ್ಕೋತೀನಂತೆ. ಆದರೆ ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ. ಏನು?
ಯಾರು ನನ್ನನ್ನು ಮದುವೆ ಮಾಡಿಕೊಳ್ತಾರಲ್ಲ ಗಂಡು, ಆ ಗಂಡು ನನ್ನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಅವ್ರ ಮನೆಗೆ 3 ಸುತ್ತು ಬರಬೇಕು ಅಂತಂದ್ರು. ಇವ್ರು ಹೇಳಿದ್ರು, ಎಂಥ ಒಳ್ಳೆ ಅವಕಾಶ ಕೊಟ್ಟೆಲ್ಲಿ ನೀನು, ಪರವಾಗಿಲ್ವಾ ನಾ ಎತ್ಕೋತೀನಿ ಅಂದ್ರಿ ಅವರು. ಸರಿ ಅಂತ ಹೇಳಿ ಎತ್ಕೊಂಡ್ರಂತ ಹುಡುಗಿನ ಎತ್ಕೊಂಡು 3 ಸುತ್ತು ಬರಬೇಕಲ್ಲ. ಅವ್ರು ಅಂದ್ಕೊಂಡ್ರಂತೆ, ನನ್ನ ಮನೆ ಭಾಳ ಸಣ್ಣದು ಕಟ್ಟಿದ್ನೆಲ್ಲ ನಾನು ಅಂತ ಅಂದ್ಕೊಂಡ್ರಂತೆ, ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ಕೊಂಡು ಹೋಗ್ಬೋದಿತ್ತಲ್ಲ ದೊಡ್ಡದಿದ್ರೆ ಅಂತ. ಅದಕ್ಕೆ ಅಂದ್ಕೊಂಡು 3 ಸುತ್ತು ಬಂದ್ರಂತೆ. ಬಂದು ಆದಮೇಲೆ ಆ ಹುಡುಗಿಯನ್ನು ನಿಧಾನವಾಗಿ ಕೆಳಗೆ ಇಳಿಸಿದ್ರಂತೆ. ಕೆಳಗಿಳಿಸಿ ನೋಡ್ತಾರೆ, ಹುಡುಗಿಲ್ಲ, ಗಡ್ಡದಾರಿಯಾದಂತಹ ಜಟೆ ಬಿಟ್ಟಿರುವಂಥ ವೇದವ್ಯಾಸ ದೇವರು ನಿಂತಿದ್ದಾರೆ ಎದುರುಗಡೆ. ಗಾಬರಿ ಆಯ್ತು ಅವ್ರಿಗೆ, ಒಂದು ಸರ್ತಿ ಗಾಬರಿ ಆಯಿತು. ಆಗ ಸರಿ ಏನು ಹೇಳಬೇಕು ಗೊತ್ತಾಗಲಿಲ್ಲ, ನಾಚಿಗೆ ಆಗಿ ತಲೆ ತಗ್ಗಿಸಿ ಲಜ್ಜೆಯಿಂದಾಗಿ ಆಮೇಲೆ ವೇದವ್ಯಾಸ ದೇವರು ಹೇಳಿದ್ರಂತೆ, ಇನ್ನೊಂದು ಸರ್ತಿ ಡಿಕ್ಟೇಟ್ ಮಾಡಬೇಕು ಅಂತ ಬಂದೀನಿ, ಬರೀತೀನಿ ಸ್ವಾಮಿ ಅಂದ್ರಂತೆ. ಆಯ್ತು ಬರಿ ಅಂತ ಹೇಳಿದಾಗ ಆಗ ಮತ್ತೆ ಹೇಳಿದ್ರಂತೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತಷ್ಟೇ ಹೇಳಿದರು. ಅದನ್ನು ಬರೆದ್ರಂತೆ. ಬರೆದಾದ ಮೇಲೆ ಮತ್ತು ಮುಂದೆ ಇವ್ರೇನು ಹೇಳಿರಲಿಲ್ಲ, ವೇದವ್ಯಾಸ ದೇವರು ಹೇಳಿ ನಾಳೆ ನೀವೇ ಬರೀತೀರಿ ಅಂದಿದ್ರಲ್ಲ, ಅದಕ್ಕೇನು ಬರೆದ್ರಂತೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ 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 ಕರ್ಷತ್ಯೇವಾ ಅಂದ್ಬಿಟ್ರಂತ. ಸರ್ ಎಳದೇ ಎಳೀತದೆ, ವಿದ್ವಾಂಸರನ್ನು ಬಿಡೋದಿಲ್ಲ ಈ ಇಂದ್ರಿಯಗಳು ಅಂತ. ಕಾಮಕ್ಕೆ ಎಲ್ಲರೂ ಸೋಲ್ತಾರೆ ಅಂತ. ಹಾಗಾಗಿ ಇದು ಸಾಮಾನ್ಯ ಅಲ್ಲ. ಆದ್ದರಿಂದಾಗಿ ಅಸಂಕಲ್ಪ ಜಯೇತ್ ಕಾಮಂ. ಈ ಕಾಮವನ್ನು ಗೆಲ್ಲಬೇಕು ಅಂದರೆ ಬಹಳ ಅದಕ್ಕೆ ತಪಸ್ಸು ಬೇಕು ಅಂತ, ಅಭ್ಯಾಸ ಬೇಕು ಅಂತ ಹೇಳುತ್ತಾರೆ. ಈ ರೀತಿ ಕ್ರೋಧಂ ಕಾಮ ವಿವರ್ಜನಾತ್ ಅಂತ, ಆಸೆ ಹೋದರೆ ಸಿಟ್ಟು ಹೋಗ್ತದಂತೆ. ಆಸೆ ಹೋಗಿಬಿಡ್ಬೇಕು. ಏನಾದರೂ ಒಂದು ಬೇಕು 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 ಅಂತ ಇರ್ತದಲ್ಲ, ಅದು ಸಿಕ್ಕಿಬಿಡ್ಬೇಕು, ಸಿಟ್ಟು ಹೋಗಿಬಿಡ್ತದೆ ಅಷ್ಟೇ. ಆ ರೀತಿ. ಹಾಗಾಗಿ ಕ್ರೋಧಂ ಕಾಮ ವಿವರ್ಜನಾತ್ ಅಂತ ಹೇಳುತ್ತಾರೆ. ಇದೇ ರೀತಿಯಲ್ಲಿ ಅರ್ಥ ಅನರ್ಥೇಕ್ಷಯ ಲೋಭಂ, ಲೋಭವನ್ನು ಕೂಡ ಕಳ್ಕೊಳ್ಬೇಕು ಅಂತ ಹೇಳುತ್ತಾರೆ. ಹೇಗೆ ಅಂದರೆ ಧನ ಸಂಗ್ರಹದಿಂದ ಆಗುವಂತಹ ಏನು ಲೋಭ ಇದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ಆಲೋಚನೆ ಮಾಡೋದ್ರಿಂದಾಗಿ ಧನಲೋಭ ಎನ್ನುವಂಥದ್ದು ಹೋಗ್ತದೆ. ಏನು ಯೋಚನೆ ಮಾಡಬೇಕು? ಯೋಚನೆ ಮಾಡಲಿಲ್ಲ ಅಂದರೂ ನಾವು ಯಾರಿಗಾದ್ರೂ ಹೇಳಬೇಕು. ನಿನ್ನೆ ಹೇಳಿದ್ನಲ್ಲ ಹಾಗೆ ಹಣ ಸಂಪಾದನೆ ಮಾಡಿ 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 ಇರ್ತಿರ್ತೀವಿ. ಯಾರೋ ಒಬ್ರು ಹೇಳಬೇಕು, ವಯಸ್ಸಾದ ಕಾಲದಲ್ಲಾದರೂ ಹೇಳಬೇಕಂತ ಒಬ್ಬರು, ಇಷ್ಟು ಸಂಪಾದನೆ ಮಾಡಿದ್ದೀರಲ್ಲ, ಸುಮ್ಮನೆ ಕೂಡಿಡ್ತಿದ್ದೀರಿ, ಏನು ಮಾಡ್ತೀರಿ ತಗೊಂಡು ಮುಂದೆ ಏನಿರ್ತದೆ? ನೀವು ಹೋದ್ಮೇಲೆ ಯಾರು ಇರ್ತಾರೆ ಅದನ್ನು ನೋಡ್ಕೊಳ್ಳಿಕ್ಕೆ ಅಂತ? ಇಲ್ಲ, ಮಕ್ಕಳಿರ್ತಾರೆ ಮರಿ, ಅವ್ರು ದುಡಿಲಿಕ್ಕೆ ಅಂತಲೇ ಬಂದಿದ್ದಾರೆ, ಅವ್ರು ಅದೇ ಕೆಲಸ ಮಾಡ್ತಿರ್ತಾರೆ, ಮತ್ತು ನೀವು ಅವ್ರಿಗೆ ಯಾಕೆ ಮಾಡಿಡಬೇಕು? ಅದಕ್ಕೋಸ್ಕರ ಬೇಡ ಅಂತ ಒಂದೆರಡು ಒಳ್ಳೆಯ ಮಾತನ್ನು ಹೇಳಬೇಕಂತವ್ರು. ಒಂದೆರಡು ಒಳ್ಳೆಯ ಮಾತನ್ನು ಹೇಳಿದಾಗ ಆಗ ಅವ್ರಿಗೇನಾಗ್ತದಂತೆ, ಓ ಹೌದಲ್ಲ ಅಂತ ಒಂದು ಸ್ವಲ್ಪ ಬುದ್ಧಿ ಹುಡ್ತದಂತೆ, ದಾನದ ಬುದ್ಧಿ ಹುಡ್ತದಂತೆ ಅವ್ರಿಗೆ. ಆಗ ದಾನ ಧರ್ಮ ಅನ್ನುವ ಭಾವ ಬರ್ತದೆ. ಆದ್ದರಿಂದಾಗಿ ಅರ್ಥಾನ್ ಅರ್ಥೇಕ್ಷಯ ಲೋಭಂ. ಈ ಲೋಭ ಎನ್ನುವುದು ಹೋಗೋದು ಯಾವಾಗ ಅಂತಂದರೆ 4 ಜನರ ಒಳ್ಳೆಯ ಮಾತುಗಳನ್ನು ಕೇಳಿ ದಾನ ಧರ್ಮವನ್ನು ಮಾಡಬೇಕು ಅನ್ನೋ ಬುದ್ಧಿ ಬಂದಾಗ ಹೋಗ್ತದಂತೆ. ಇದು ಲೋಭ ಎನ್ನುವಂಥದ್ದು ಹೋಗ್ತದೆ. ಇನ್ನು ಭಯಂ ತತ್ವಾವಮರ್ಶನಾತ್, ಭಯವನ್ನು ತತ್ವದ ವಿಮರ್ಶನೆಯನ್ನು ಮಾಡಿಕೊಂಡು ಕಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲ, ಭಯ ಹೋಗಬೇಕು ಅಂದರೆ ತತ್ವ ವಿಮರ್ಶೆ ಮಾಡಿದರೆ ಹೋಗ್ತದೆ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಅಂದ್ಕೊಂಡ್ಬಿಟ್ರೆ ಭಯ ಹೋಗಿಬಿಡ್ತದೆ. ತತ್ವ ವಿಮರ್ಶೆ ಮಾಡಿದ್ದೀವಿ, ತತ್ವಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ, ಕೆಲವೊಮ್ಮೆ ಜೀವನದಲ್ಲಿ ಭಯ ಆಗ್ತದೆ, ಭಯ ಹೋಗಿಬಿಡ್ತದೆ. ಹಾಗಾಗಿ ಅದಕ್ಕೆ ಭಾಗವತದಲ್ಲಿ ಭಯ ಅನ್ನೋ ಶಬ್ದ ಇದೆ. ಆ ಭಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಭಯ ಅಂತ ಅರ್ಥ ಅಲ್ಲ, ಮತ್ತೇನು ಅಂದರೆ ಭಯ ಶಬ್ದಕ್ಕೆ ಸಂಶಯ ಅಂತ ಅರ್ಥ. ಯಾಕೆ ಅಂದರೆ ಅದರ ಧಾತುವೇ ಹಾಗೆ, ನೀ ಭೀ ಭಯ ಸಂಚಲನಯೋಹೋ ಅಂತ ಹೇಳ್ತಾರೆ. ಸಂಚಲನ ಅಂದರೆ ನೀ ಭೀ ಭಯ ಸಂಚಲನ ಅಂತ. ಸಂಚಲನ ಅಂತಂದರೆ ಚಂಚಲವಾಗೋದು ಮನಸ್ಸು ಅದು. ಆದ್ದರಿಂದ ನಮ್ಮ ಒಂದು ಒಳಗಡೆಯಲ್ಲಿ ಏನಾಗಿರುತ್ತದೆ ಅಂದರೆ ಬರೀ ಅವರು ಹೇಳಿದಾಗ ಇಲ್ಲ ಅವ್ರು ಹೇಳಿದ್ದೇ ಸರಿ ಅಂತ, ಜೀವ ಪರಮಾತ್ಮ ಒಂದು ಅಂತಲೇ ಅನಿಸಿರ್ತದೆ. ಇನ್ನೊಬ್ಬರು ಹೇಳುವಾಗ ಇಲ್ಲ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಅವ್ರ ಹತ್ರ ಕೇಳುವಾಗ ಹಾಗೆ ಅನ್ನಿಸ್ತದೆ, ಇವ್ರ ಹತ್ರ ಕೇಳುವಾಗ ಹೀಗೆ ಅನ್ನಿಸ್ತದೆ. ಆದರೆ ಒಬ್ಬೊಬ್ಬರು ಮಾತುಗಳನ್ನು ಕೇಳಿದಾಗಲೂ ಕೂಡ ಅವ್ರು ಹೇಳಿದ್ದೇ ಸರಿ ಅಂತೊಮ್ಮೆ, ಇವ್ರು ಹೇಳಿದ್ದೇ ಸರಿ ಅಂತೊಮ್ಮೆ, ಹಿಂಗೆ ಅನ್ನಿಸ್ತಿರ್ತದೆ. ಇದರಿಂದ ಏನಾಗ್ತದೆ? ಹಾಗಾದರೆ ಜೀವ ಪರಮಾತ್ಮ ಒಂದೋ ಬೇರೆನೋ, ಹರಿ ಸರ್ವೋತ್ತಮನೋ ಅಲ್ವೋ, ಇಂಥ ಸಂದೇಹ ಬರ್ತದೆ. ಈ ಸಂದೇಹವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಬರೀ ಕೇಳ್ತಾ ಇದ್ರಾಗಲ್ಲ, ಕೇಳಿದ್ದನ್ನು ಏನು ಮಾಡಬೇಕು ಅಂದರೆ ತತ್ವಾವಮರ್ಶನಾತ್, ಅದನ್ನು ಮತ್ತೆ ಮನನ ಮಾಡಬೇಕು, ತತ್ವಗಳನ್ನು ವಿಮರ್ಶೆ ಮಾಡಬೇಕಂತ. ಹೌದು, ಇದು ಯಾಕೆ ಸರಿ, ಇದು ಯಾಕೆ ತಪ್ಪು ಅಂತ
ವಿಮರ್ಶೆ ಮಾಡಬೇಕಂತ. ಆ ವಿಮರ್ಶೆಯನ್ನು ಮಾಡಿದಾಗ ಆಗ ನಮಗೆ ಗೊತ್ತಾಗ್ತದೆ. ಯಾಕೆ ಅಂತಂದರೆ ನೋಡ್ರಿ, ಇವತ್ತು ಹೇಗಿದೆ ಅಂತಂದರೆ, ಒಂದು ಕಾಲದಲ್ಲಿ ತಾರ್ಕಿಕ ಸಿದ್ಧಾಂತ ಅನ್ನೋ ಒಂದಿತ್ತು, ಅದು ಈಗಲೂ ಇದೆ, ಅದನ್ನೆಲ್ಲ ಹೇಳ್ತಾರೆ, ತರ್ಕಶಾಸ್ತ್ರ ಅಂತ. ಆ ತರ್ಕಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಗೊತ್ತಾ? ತರ್ಕಶಾಸ್ತ್ರದಲ್ಲಿ ಆಗಬೇಕಾದ್ರೆ ಒಂದು ಆಟಮ್ ಅಂತ ಹೇಳ್ತೀವಲ್ಲ, ಅಣು ಅಂತ ಹೇಳ್ತೀವಿ. ಆ ಅಣು ಅನ್ನುವಂಥದ್ದು ಹೇಗಿದೆ ಅಂತಂದರೆ, ಒಂದೊಂದು ಅವಯವ ಅಂತ ಇರ್ತದೆ, ಒಂದೊಂದು ಅವಯವ. ಆ ಅವಯವಗಳಲ್ಲಿ ಕೊನೆಗೆ ಬಂದಾಗ ಯಾವುದು ಕೊನೆಯ ಹಂತ ಇರ್ತದಲ್ಲ, ಇನ್ನೊಂದು ಅವಯವ ಇರೋದಿಲ್ಲ ಅಲ್ವಾ, ಅದನ್ನು ಅಣು ಅಂತ ಕರೀಬೇಕು ಅಂತ ಹೇಳ್ತಾರೆ. ಇದು ತರ್ಕಶಾಸ್ತ್ರ ಹೇಳೋದು, ಅದು ಅಣು ಅಂತ. ಆದರೆ ಇದನ್ನು ಮಧ್ವಾಚಾರ್ಯ ಏನು ಹೇಳ್ತಾರೆ ಅಂದರೆ, ಸುಧಾದಲ್ಲಿ ಅಂದರೆ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಹೇಳುವಾಗ, ಅವಿಭಾಗ ಪರಾಣುತ, ಅವಯವ ಇಲ್ಲದೆ ಇರೋದಲ್ಲ, ಅವಯವ ಇರ್ತದೆ, ಆದರೆ ಅದನ್ನು ವಿಭಾಗ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ವಿಭಾಗ ತುಂಡರಿಸ್ಲಿಕ್ಕಾಗಲ್ಲ, ಅದನ್ನು ಪರಮಾಣು ಅಂತ ಹೇಳಬೇಕು ಅಂತ. ಅಲ್ಲ, ಅದು ಹೇಗೆ ತುಂಡರಿಸ್ಲಿಕ್ಕಾಗಲ್ಲ, ಅದು ಇರ್ತದೆ, ಅವಯವ ಇರ್ತದೆ ಅಂದರೆ ಹೇಗೆ ಅಂತಂದರೆ, ಅದಕ್ಕೆ ನೋಡ್ರಿ ಮಧ್ವಾಚಾರ್ಯ ಶಾಸ್ತ್ರ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅನ್ನೋದಕ್ಕೆ ಇದು ಇವತ್ತಿನ ಸೈನ್ಸಲ್ಲಿ ನೋಡಿದಾಗಲೂ ಕೂಡ ನೀವು ಒಂದು ಪರಮಾಣು ಆಟಮ್ ಅಂತ ಹೇಳಿದರೆ ಬರೀ ಆಟಮ್ ಇರ್ತದೆ, ಅದರಲ್ಲೊಂದು ನ್ಯೂಟ್ರಾನ್ ಅಂತ ಇರ್ತದೆ, ಒಂದು ಪ್ರೋಟಾನ್ ಅಂತ ಇರ್ತದೆ, ಒಂದು ಅಣು ಅಂತ ಇರ್ತದೆ. ಅಂದರೆ ಹಾಗಾದ್ರೆ ಈ ನ್ಯೂಟ್ರಾನ್ ಪ್ರೋಟಾನ್ ಇದೆಲ್ಲ ಏನಿದು? ಅದರ ಅವಯವನೇ ಅಲ್ವಾ ಅದು? ಹಾಗಾದರೆ ಅವಯವ ಇದೆ, ಆದರೆ ವಿಭಾಗ ಮಾಡಲಿಕ್ಕಾಗಲ್ಲ ಅಂತ ಮಧ್ವಾಚಾರ್ಯ ಆಗಲೇ ಹೇಳಿಟ್ಬಿಟ್ಟಿದ್ದಾರೆ. ಎಲ್ಲ ಶಾಸ್ತ್ರಗಳನ್ನು ಅವಲೋಡನೆ ಮಾಡಿ ಹೇಳಿದಂಥ ಮಾತು. ಅಂದರೆ ಇವತ್ತು ಸೈನ್ಸು ಕೂಡ ಅದನ್ನು ಒಪ್ಕೊಳ್ಳೋದು, ಇಷ್ಟು ಪ್ರಾಮಾಣಿಕವಾಗಿ ಹೇಳಿದಂಥ ಮಾತುಗಳು ಮಧ್ವಾಚಾರ್ಯರ ಮಾತುಗಳು. ಆದ್ದರಿಂದಾಗಿ ಹೀಗೆ ತತ್ವಗಳನ್ನು ವಿಮರ್ಶೆ ಮಾಡಬೇಕಂತೆ. ತತ್ವಗಳನ್ನು, ಒಂದೊಂದು ತತ್ವಗಳನ್ನು ವಿಮರ್ಶೆ ಮಾಡಿದಾಗಲೂ ಕೂಡ ಹರಿ ಸರ್ವೋತ್ತಮ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಅಲ್ಲಲ್ಲಿ ಹೇಳಬೇಕಾದ್ರೆ, ಯದಿ ನಾಮಪರೋ ನ ಭವೇತ್ ಸ ಹರಿಹಿ ಕಥಮೇವತು ನಿತ್ಯ ಸುಖಂ ನ ಭವೇತ್ ಅಂತ ಹೇಳ್ತಾರೆ. ಹೇಗೆ ಸುಖ ಎನ್ನುವಂಥದ್ದು, ನಾವು ಸರ್ವತಂತ್ರರು ಸ್ವತಂತ್ರರು ಅಂತಾಗಿದ್ದರೆ ನಿತ್ಯ ಸುಖ ಆಗಬೇಕಿತ್ತು, ನಮಗೆ ಯಾಕೆ ಆಗ್ತಾ ಇಲ್ಲ? ಯದಿ ನಾಮ ಪರೇ, ಅದು ಭಗವಂತ, ಯದಿ ನಾಮನ ವಶೇ ಸಕಲಂ, ಅವನ ವಶದಲ್ಲಿ ಈ ಜಗತ್ತೆನ್ನುವಂಥದ್ದು. ಯಾಕೆ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಎಲ್ಲ ನಮ್ಮ ಅಧೀನದಲ್ಲಿದೆ ಅಂತ. ನಮಗೇ ಗೊತ್ತಿಲ್ಲದೇನೆ ಒಂದು ಊಟ ಮಾಡಬೇಕಾದ್ರೆ ಗೊತ್ತಿಲ್ಲದೆ ನಾಲಿಗೆ ಕಚ್ಕೊಂಡ್ಬಿಡ್ತೀವಿ, ರಕ್ತ ಸುರಿತಿರ್ತದೆ. ನಮ್ಮ ನಾಲಿಗೆ ಅಲ್ವಾ, ಮತ್ತು ನಮ್ಮ ಅಧೀನದಲ್ಲಿರಬೇಕಿತ್ತು, ಯಾಕೆ ಕಚ್ಕೊಂಡ್ವಿ ನಾವು? ಹಾಗಾದರೆ ನಮ್ಮ ನಾಲಿಗೆಯೂ ನಮ್ಮ ಅಧೀನದಲ್ಲಿಲ್ಲ, ಎಲ್ಲ ಭಗವಂತನ ಅಧೀನದಲ್ಲಿ. ಹೀಗೆ ಈ ತತ್ವಗಳನ್ನೆಲ್ಲವನ್ನು ಕೂಡ ಒಂದೊಂದನ್ನು ಕೂಡ ವಿಮರ್ಶೆ ಮಾಡಿ ಹೇಳಿರುವಂಥ ತತ್ವದ ನಿಜವಾದ ತತ್ವವಾದ ನಿಜವಾದ ತತ್ವಶಾಸ್ತ್ರ ಅಂದರೆ ಅದು ಮಧ್ವಾಚಾರ್ಯ ಶಾಸ್ತ್ರ. ಅಂಥ ಶಾಸ್ತ್ರವನ್ನು ಭಯಂ ತತ್ವಾವಮರ್ಶನಾತ್, ಇದನ್ನೆಲ್ಲ ತತ್ವಗಳನ್ನು ವಿಮರ್ಶೆ ಮಾಡಿ ಇದನ್ನು ತಿಳ್ಕೊಳ್ಬೇಕು ಅಂತ ಹೀಗೆಲ್ಲ ಹೇಳ್ತಾರೆ. ಇದೆಲ್ಲವೂ ಕೂಡ ತತ್ವ ವಿಮರ್ಶೆಯಿಂದ ಬರುವಂತಹ ಜ್ಞಾನ ಅಂತ ಇದರ ಬಗ್ಗೆ ಎಲ್ಲ ಹೇಳಿ, ಹೀಗೆ ನಾವು ಅಸಂಕಲ್ಪಾತ್, ಈ ಅಸಂಕಲ್ಪದಿಂದಾಗಿ ಕಾಮದಿಂದಾಗಿ ಕ್ರೋಧವನ್ನು, ಇನ್ನು ಅರ್ಥೇಕ್ಷಯ ಲೋಭವನ್ನು, ಭಯಂ ತತ್ವಾವಮರ್ಶನಾತ್ ಅಂತ ತತ್ವಗಳ ವಿಮರ್ಶೆಯಿಂದಾಗಿ ಇದನ್ನೆಲ್ಲ ಬಿಡಬೇಕು ಅಂತ ಹೀಗೆ ಒಂದೊಂದು ಬದುಕು ಅನ್ನೋದನ್ನು ಹ್ಯಾಕೆ ಕಲಿಬೇಕು ಅನ್ನೋದನ್ನೆಲ್ಲ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಇಂಥ ನಿರೂಪಣೆಗಳನ್ನು ಮಾಡುತ್ತಾ ಮುಂದೆ ಇದು ಗೃಹಸ್ಥ ಧರ್ಮವನ್ನು ಹೇಳಿ, ಗೃಹಸ್ಥ ಧರ್ಮ, ಸ್ತ್ರೀ ಧರ್ಮ ಜೊತೆಗೆ ವಾನಪ್ರಸ್ಥ ಧರ್ಮ ಅಂತ ಹೇಳುತ್ತಾರೆ. ಈ ವಾನಪ್ರಸ್ಥ ಧರ್ಮ ಏನಿದೆ ಅಲ್ವಾ, ಈ ವಾನಪ್ರಸ್ಥ ಧರ್ಮ ಎನ್ನುವಂಥದ್ದು ನಿಜವಾಗ್ಲೂ ಕಲಿಯುಗದಲ್ಲಿ ಇಲ್ಲ. ಇದು ಕಲಿಯುಗದಲ್ಲಿ ನಿಷಿದ್ಧ. ಯಾಕೆ ಅಂದರೆ ವಾನಪ್ರಸ್ಥಕ್ಕೆ ಹೋಗ್ತೀವಿ, ಯಾರಾದರೂ ಗಂಡಂದ್ರು ಸಾಕಾಯ್ತು ನನಗೆ ಸಂಸಾರ, ನಾನು ವಾನಪ್ರಸ್ಥಕ್ಕೆ ಹೋಗಿಬಿಡ್ತೀನಿ ಅಂತೆಲ್ಲ ಹಾಗೆಲ್ಲ ಹೇಳೋ ಹಾಗಿಲ್ಲ. ಯಾಕೆಂದರೆ ಕಲಿಯುಗದಲ್ಲಿ ಆ ಧರ್ಮವೇ ನಿಷಿದ್ಧವಾಗಿದೆ. ಈಗೆಲ್ಲ ಕಾಡಿಗೆ ಹೋಗಿ ಕೂತ್ಕೊಳ್ತೀನಿ ಮಾಡ್ತೀನಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಅದನ್ನೆಲ್ಲ ಆಗೋದೂ ಇಲ್ಲ ನಮ್ಮ ಕೈಯಲ್ಲಿ, ಅಂಥದ್ದನ್ನು ಮಾಡಲಿಕ್ಕೂ ಆಗೋದಿಲ್ಲ. ಅದರಿಂದಾಗಿ ಇದೆಲ್ಲ ಏನು ಅಂತ ಹೇಳಿದರೆ ಇದನ್ನೆಲ್ಲ ಅಷ್ಟು ಸುಲಭದಲ್ಲಿ ಮಾಡುವಂತೆ ಅಲ್ಲ. ಆದ್ದರಿಂದ ಮಧ್ವಾಚಾರ್ಯರು ಕೂಡ ಅದನ್ನೆಲ್ಲ ನಿಷೇಧ ಆಗಿದೆ, ಆದ್ದರಿಂದ ಅದನ್ನು ಮಾಡಬಾರದು ಅಂತ ಹೇಳುತ್ತಾರೆ. ಇಷ್ಟನ್ನು ಹೇಳುತ್ತಾ ಜೊತೆಗೆ ಯತಿಧರ್ಮವನ್ನು ಹೇಳಿದ್ದಾರೆ. ಯತಿಧರ್ಮ, ಯತಿಗಳಾದವರು ಹೇಗಿರಬೇಕು ಅಂತ ಆ ಪರಮಹಂಸರಾದವರನ್ನು ಹೇಳುತ್ತಾರೆ. ದ್ವೌದೇವೇ ಪಿತೃಕಾರ್ಯೇ ತ್ರೀನೈಕಾನ್ ಉಭಯತ್ರವ ಭೋಜಯೇತ್ ಸುಸಮೃದ್ಧೋಪಿ ಶ್ರಾದ್ಧೇ ಕುರ್ಯಾನ್ನ ವಿಸ್ತರಂ ಅಂತ ಕೆಲವು ಪ್ರಾಸಂಗಿಕವಾಗಿ ಗೃಹಸ್ಥನಾದವನಿಗೆ ಶ್ರಾದ್ದದ ಬಗ್ಗೆಯೂ ಕೂಡ ಹೇಳುತ್ತಾರೆ. ಶ್ರಾದ್ದವನ್ನು ಬಹಳ ವಿಸ್ತಾರ ಮಾಡಲಿಕ್ಕೂ ಹೋಗಬಾರದು. ಬಹಳ ವಿಸ್ತಾರ ಮಾಡಲಿಕ್ಕೆ ಹೋಗಬಾರದು ಅಂದರೆ ಏನರ್ಥ ಅಂದರೆ, ಭಾಳ ವಿಸ್ತಾರ ಅಂತಂದರೆ ತುಂಬ ವಿಸ್ತಾರ ಮಾಡಿದ್ವಿ ಅಂತ ಆದರೆ, ವಿಸ್ತಾರ ಅಂದರೆ ಬಹಳ ಜನ ಕರೆದು ಬಿಡೋದು.
ಶ್ರಾದ್ದ ಇದೆ ಬರ್ರಿ ಅಂತ ಕರೆದು ಬಿಡೋದು. ಹಿಂಗೆ ಕರೆದು ಬಿಟ್ವಿ ಅಂದರೆ ಬಂದಂಥವರನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಆಗಬೇಕಂತೆ. ಶ್ರಾದ್ದದಲ್ಲಿ ಅವರಿಗೆ ಅವಮಾನ ಆಗುವಂತೆ ಆಗಬಾರದು. ಅದಕ್ಕೋಸ್ಕರ ಆ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಳ್ಳುವಂತೆ ಇರಬೇಕು ನಮ್ಮದು. ಅದರಿಂದ ಸುಮ್ಮನೆ ಜಾಸ್ತಿ ವಿಸ್ತಾರವನ್ನು ಮಾಡಿಬಿಡಬಾರ್ದು. ಯೋಗ್ಯರಾದಂಥವರನ್ನು ಇಬ್ಬರನ್ನೇ ಕರೆದರೂ ಕೂಡ ಯೋಗ್ಯ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆದ್ದರಿಂದಾಗಿ ಭೋಜಯೇತ್ ಸುಸಮೃದ್ಧೋಪಿ ಶ್ರಾದ್ದೇ ಕುರ್ಯಾನ್ ನವಿಸ್ತರಂ ಅಂತ ಹೇಳ್ತಾರೆ. ಇದನ್ನೆಲ್ಲ ಗೃಹಸ್ಥ ಧರ್ಮಕ್ಕೆ ಹೇಳ್ತಾ ಈ ಧರ್ಮಗಳ ಬಗ್ಗೆ ಎಲ್ಲ ನಿರೂಪಣೆ ಮಾಡಿದ್ದಾರೆ. ಇದನ್ನು ಹೇಳ್ತಾ ಒಂದು ಯತಿಧರ್ಮದ ಬಗ್ಗೆ ಹೇಳುತ್ತಾರೆ. ಯತಿಗಳಾದವರೆಲ್ಲರೂ ಕೂಡ ಹೇಗಿರಬೇಕು ಅಂತ ಯತಿಧರ್ಮದ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಈ ಯತಿಗಳಾದವರು ಬಹಳ ಸುಂದರವಾಗಿರುವಂತಹದ್ದು. ಬಿಭ್ರುಯಾದ್ ಯದ್ಯಸೌ ವಾಸಃ ಕೌಪೀನಾತ್ ಛಾದನಂ ಪರಂ ತ್ಯಕ್ತಂನ ಲಿಂಗದಂಡಾಭ್ಯಾಂ ಅನ್ಯತ್ ಕಿಂಚಿತ್ ಅನಾಪದಿ ಅಂತ. ಇದೆಲ್ಲ ನಾನು ಅಲ್ಲಲ್ಲಿ ಕೆಲವೊಂದು ವಿಷಯಗಳನ್ನು ಮಾತ್ರ ಆರಿಸ್ಕೊಂಡು ಹೇಳ್ತಾ ಇದ್ದೆ, ಎಲ್ಲ ನಿರೂಪಣೆ ಮಾಡಿಲ್ಲ. ಒಂದಷ್ಟು ಗೃಹಸ್ಥ ಧರ್ಮ, ಒಂದಷ್ಟು ಬ್ರಹ್ಮಚರ್ಯ ಧರ್ಮ, ಕೆಲವೊಂದು ಧರ್ಮಗಳನ್ನು ಸ್ತ್ರೀ ಧರ್ಮ ಅಂತ ಕೆಲವೊಂದನ್ನು ಹೇಳುತ್ತಾ ಇದ್ದೆ. ಅದರಲ್ಲಿ ಯತಿಗಳ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಬಿಭ್ರುಯಾತ್ ಯದ್ಯಸೌ ವಾಸಃ. ಯತಿಯಾದವನು ಹೇಗಿರಬೇಕು ಅಂದರೆ ಬಿಭ್ರುಯಾತ್ ಧಾರಣೆ ಮಾಡಬೇಕು. ಏನನ್ನ? ಯದ್ಯಸೌ ವಾಸಃ ಅಂದರೆ ಬಟ್ಟೆ ಅಂತ ಅರ್ಥ. ಬಟ್ಟೆ ಹಾಕ್ಕೊಳ್ಬೇಕು. ಎಷ್ಟು ಬಟ್ಟೆ ಹಾಕ್ಕೊಳ್ಬೇಕು ಅಂತ ಯತಿಗಳಿಗೆ ಒಂದು ನಿಯಮ ಇದೆ ಅಂತ. ಅದಕ್ಕೆ ಯತಿಗಳಿಗೆ ನಿಯಮ ಎಷ್ಟು ಬಟ್ಟೆ ಹಾಕ್ಕೊಳ್ಬೇಕು. ಕೌಪೀನಾಚ್ಛಾದನಂ ಪರಂ ಅಂತ. ಪರಂ ಅಷ್ಟೇ, ಇದಕ್ಕಿಂತ ಇನ್ನೇನಿಲ್ಲ. ಕೌಪೀನಾಚ್ಛಾದನಂ ಪರಂ. ಕೌಪೀನಾಚ್ಛಾದನಂ ಪರಂ ಅಂದರೆ ಕೌಪೀನವೇ ಆಚ್ಛಾದನ ಅಷ್ಟೇ, ಅದನ್ನು ಮಾತ್ರ ಮುಚ್ಚಿಕೊಳ್ಳಬೇಕು, ಬಿಟ್ಟು ಇನ್ನೇನು ಧಾರಣೆ ಮಾಡಬಾರದು ಅಂತ ಭಾಗವತದಲ್ಲಿ ಹೇಳಿದೆ. ತೆತ್ತನ್ನ ಲಿಂಗದಂಡಾಭ್ಯಾಂ, ಮತ್ತು ಅದು ಮುಂದಿನ ವಿಷಯ. ಅಂತೂ ಹೀಗೆ ಹೇಳಿದೆ ಇಲ್ಲಿ, ಬರೀ ಒಂದು ಕೌಪೀನವನ್ನು ಉಟ್ಟುಕೊಂಡಿರಬೇಕು ಸನ್ಯಾಸಿಗಳಾದವರು ಅಂತ ಹೇಳ್ತಾರೆ. ನಮ್ಮ ಸನ್ಯಾಸಿಗಳು ಹಂಗಿಲ್ಲಲ್ಲ. ಏನರ್ಥ ಇದಕ್ಕೆಲ್ಲ ಬಹಳ ಸುಂದರವಾಗಿ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಅರ್ಥವನ್ನು ಬರೀತಾರೆ. ಬಿಭ್ರುಯಾದ್ ಯದ್ಯಸೌ ವಾಸಃ ಕೌಪೀನಾಚ್ಛಾದನಂ ಪರಂ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಎಷ್ಟು ಚೆನ್ನಾಗಿ ಬರೀತಾರೆ. ಕೌಪೀನಾಚ್ಛಾದನಂ ಪರಂ ಅಷ್ಟೇ, ಅದು ಒಂದೇ ಅಂತ ಆಗರ್ಥ ಅಲ್ಲ. ಅದಕ್ಕೆ ಅರ್ಥ ಬೇರೆ ಬೇರೆ. ಕೌಪೀನ ಆಚ್ಛಾದನಂ ಪರಂ ಅಂದ್ರೆ ಅರ್ಥ ಏನು? ಕೌಪೀನ, ಒಂದು ಕೌಪೀನವನ್ನು ಹಾಕ್ಕೊಳ್ಬೇಕು, ಅದರ ಜೊತೆಗೆ ಆಚ್ಛಾದನ, ಅದರ ಮೇಲೆ ಒಂದು ಆಚ್ಛಾದನೆ ಬರಬೇಕು. ಪರಂ ಅದಲ್ಲದೆ ಇನ್ನೊಂದು ಅಂದರೆ ಉತ್ತರೀಯವನ್ನು ಹಾಕ್ಕೊಳ್ಬೇಕು ಅಂತ, ಮೈ ಮೇಲೆ ಒಂದು ಹೊತ್ಕೊಳ್ಬೇಕು. ಹೀಗರ್ಥ ಅದಕ್ಕೆ. ಮೇಲ್ನೋಟಕ್ಕೆ ನೋಡುವಾಗ ಕೌಪೀನ ಒಂದೇ ಆಚ್ಛಾದನ ಮತ್ತಿನ್ನೇನಿಲ್ಲ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಹಾಗರ್ಥ ಅಲ್ಲ. ಇದನ್ನು ಸತ್ಯಧರ್ಮ ತೀರ್ಥರು ಬರೀತಾರೆ. ಹೀಗೆ ಅರ್ಥ ಮಾಡಬೇಕು. ಇನ್ನು ತೆಕ್ತಂನ ಲಿಂಗದಂಡಾಭ್ಯಾಂ ಅನ್ಯತ್ ಕಿಂಚಿತ್ ಅನಾಪದಿ ಅಂತ ಹೇಳಿದರು. ಇನ್ನು ಹೇಗಿರಬೇಕು ಅಂದರೆ ತೆಕ್ತಂನ ಲಿಂಗದಂಡಾಭ್ಯಾಂ ಅಂತ. ಲಿಂಗ ಅಂದರೆ ಕಮಂಡಲು ಅಂತ ಅರ್ಥ. ಇನ್ನು ದಂಡ, ಇವೆರಡು ಚಿಹ್ನೆಗಳನ್ನು ಕೂಡ ಧಾರಣೆ ಮಾಡಿರಬೇಕು, ಇನ್ಯಾವುದನ್ನು ಧಾರಣೆ ಮಾಡಿರಬಾರದು ಅಂತ ಹೇಳ್ತಾರೆ. ಎರಡನ್ನು ಮಾತ್ರ ಧಾರಣೆ ಮಾಡಿರಬೇಕು ಅಂತ. ಲಿಂಗದಂಡಾಭ್ಯಾಮ್ ಅಂತ ಇಲ್ಲಿ ದ್ವಿವಚನವನ್ನು ಹೇಳಿದ್ದಾರೆ. ಎರಡೇ ದ್ವಿವಚನ, ಲಿಂಗ ದಂಡ ಅಂತ ದ್ವಿವಚನವನ್ನು ಹೇಳಿದ್ರಿಂದಾಗಿ ವೇದವ್ಯಾಸ ದೇವರಿಗೆ ಇನ್ನೊಂದೇನು ಗೊತ್ತಾಗುತ್ತೆ ಅಂದರೆ, ಇಲ್ಲಿ ವೇದವ್ಯಾಸ ದೇವರಿಗೆ ಈ ಕೆಲವು ಸನ್ಯಾಸಗಳಿದ್ದಾವೆ, ತ್ರಿದಂಡಿ ಸನ್ಯಾಸಿಗಳು ಅಂತೆಲ್ಲ ಹೇಳ್ತಾರೆ. ಈ ಸನ್ಯಾಸಿಗಳಲ್ಲಿ ಬಹಳ ಇದೆ. ಕುಟೀಚಕ, ಬಹುದಕ, ಮತ್ತು ಪರಮಹಂಸ, ಹಂಸ ಅಂತೆಲ್ಲ ಸನ್ಯಾಸಿಗಳಿದ್ದಾರೆ. ಅದೆಲ್ಲ ನಿಮಗೆ ತೃತೀಯ ಸ್ಕಂದ, ದ್ವಿತೀಯ ಸ್ಕಂದಗಳೆಲ್ಲ ಅದರ ವಿಸ್ತಾರ ಬಂದಿರುತ್ತದೆ, ಅದು ಕೇಳಿರ್ತೀರಾ, ಅದರಿಂದ ವಿವರಣೆ ಕೊಡಲ್ಲ ನಾನು. ಅಂತೂ ಈ ರೀತಿ ಸನ್ಯಾಸಿಗಳು, ಅದರಲ್ಲಿ ತ್ರಿದಂಡಿ ಸನ್ಯಾಸಿಗಳು ಅಂತ ಕೆಲವರು ಇರ್ತಾರೆ. ಆ ತ್ರಿದಂಡಿ ಸನ್ಯಾಸ ಎನ್ನೋದಿದೆಯಲ್ಲ, ಅಂದರೆ 3 ದಂಡ ಹಿಡ್ಕೊಂಡಿರ್ತಾರೆ. ಅದಕ್ಕೆ 3 ದಂಡ ಹಿಡ್ಕೊಳ್ಬೇಕು ಅಂತ ಇದೆ, ವಿಧಿ ಇದೆ, ಇಲ್ಲ ಅಂತಲ್ಲ. 3 ದಂಡ ಹಿಡ್ಕೊಂಡಿರುವ ಸನ್ಯಾಸಿಗಳು ಅಂತ ಇದ್ದಾರೆ. ಆದರೆ ನಮ್ಮ ಸನ್ಯಾಸಿಗಳೆಲ್ಲ ಇವತ್ತು ಹೇಗೆ ಪರಮಹಂಸರು ಅಂತ ಕರಿತೀವಿ ನಾವು, ಅವರೆಲ್ಲ ಒಂದೊಂದೇ ದಂಡ ಹಿಡಿದಿರ್ತಾರೆ. ಮತ್ತೇನರ್ಥ ಅಂದರೆ ಅವ್ರಿಗೂ ಕೂಡ ತ್ರಿದಂಡ ಇದೆ, ಆದರೆ ಕೈಯಲ್ಲಿ ಒಂದೇ ದಂಡ ಹಿಡಿಬೇಕು, ದಂಡಿಸ್ಲಿಕ್ಕಿಲ್ಲ ಸನ್ಯಾಸಿಗಳು. ಇನ್ನೊಬ್ಬರನ್ನು ದಂಡಿಸ್ಲಿಕ್ಕಿಲ್ಲ. ಯಾರನ್ನಾದರೂ ಹೋಗಿ ದಂಡನೆ ಮಾಡಿಬಿಡ್ತೀನಿ ಅದಕ್ಕೆಲ್ಲ ಇರೋದದು. ದಂಡನೆ ಸನ್ಯಾಸಿಗಳಾದವರು ಯಾರೂ ಕೂಡ ದಂಡನೆ ಮಾಡುವಂತೆ ಇಲ್ಲ. ಏನಾದರೂ ಕೂಡ ಭಗವಂತನಿಗೆ ವಿರುದ್ಧವಾಗಿ ಮಾತಾಡಿದರೆ ಖಂಡನೆ ಮಾಡ್ಬೋದು, ಬೇಕಾದರೆ ದಂಡನೆ ಮಾಡಬಾರ್ದು. ಇದು ಸನ್ಯಾಸಿಗಳ ಧರ್ಮ. ಆದರೆ ತ್ರಿದಂಡಿ ಅಂದರೆ ಏನರ್ಥ ಅಂತಂದರೆ, ತ್ರಿದಂಡಿ ಅಂತಂದರೆ ಅದಕ್ಕೆ
3 ದಂಡ ಹಿಡ್ಕೊಂಡಿರಬೇಕು ಅಂದರೆ ಅದರ ಅರ್ಥವೇ ಬೇರೆ ಅಂತಾರೆ ಸತ್ಯಧರ್ಮ ತೀರ್ಥರು. ಏನರ್ಥ ಅಂದರೆ ಅದಕ್ಕೆ ಮನೋದಂಡ, ವಾಗ್ದಂಡ, ಕಾಯದಂಡ ಅಂತ 3 ದಂಡ ಹಿಡ್ಕೊಳ್ಬೇಕಂತೆ. ಮನೋದಂಡ ಅಂದರೆ ಮನಸ್ಸು ಆ ಕಡೆ ಈ ಕಡೆ ಹೋದಾಗ ಅದಕ್ಕೆ ದಂಡನೆ ಮಾಡಿ ಸರಿಯಾಗಿರು ಅಂತ ಹೇಳಬೇಕು. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ವಾಗ್ದಂಡ, ಬಾಯಲ್ಲಿ ಅಪಶಬ್ದಗಳು ಬರಬಾರದು, ಸದಾಕಾಲ ದೇವರ ಚಿಂತನೆ. ಅಪಶಬ್ದ ಬಂದರೆ ನಾಲಿಗೆಗೆ ಬಡಿಬೇಕಂತೆ ದಂಡದಿಂದ, ಇದು ವಾಗ್ದಂಡ ಅಂತ ಹೇಳುತ್ತಾರೆ. ಇನ್ನೊಂದು ಕಾಯದಂಡ. ಕಾಯ ಅಂದರೆ ದೇಹ, ಬೇಡವಾದ ಕಡೆಗೆ ಹೋಗಬೇಕು ಅಂತ ಅನಿಸೋದು, ವಿಷಯ ಸುಖವನ್ನು ಬಯಸಬೇಕು ಇಂಥದ್ದಾಗಬಾರ್ದು. ದೇಹಕ್ಕೆ ದಂಡನೆ ಮಾಡಬೇಕು. ಎಲ್ಲ ಆಚರಣೆಗಳನ್ನು ಏಕಾದಶಿ ಮಾಡಬೇಕು, ಧನುರ್ಮಾಸ ಮಾಡಬೇಕು, ಚಾತುರ್ಮಾಸ್ಯ ಮಾಡಬೇಕು, ದೇವರಿಗೆ ಲಕ್ಷ ನಮಸ್ಕಾರ ಹಾಕಬೇಕು. ಇಂಥದ್ದೆಲ್ಲ ದೇಹ ದಂಡನೆಗಳು ಇವೆಲ್ಲವೂ ಕೂಡ. ಈ ದಿಕ್ಕೂಟ ಮೂಕೂಟ ಅಂತ ಮಾಡಬೇಕು, ಧಾರಣೆ ಪಾರಣೆ ಅಂತ ಮಾಡಬೇಕು. ಚಾತುರ್ಮಾಸ್ಯಗಳೆಲ್ಲ ಬಂದಾಗ ಒಂದೊಂದು ರೀತಿಯಲ್ಲಿ ಮಾಡತಕ್ಕಂಥ, ಹೀಗೆ ಈ ರೀತಿಯಲ್ಲಿ ಇರಬೇಕು ಅಂತ ಇದು ಸನ್ಯಾಸಿಗಳ ನಿಯಮ ಅಂತ ಸನ್ಯಾಸಿಗಳ ಬಗ್ಗೆ ಹೇಳುವಂಥ ಮಾತುಗಳು ಇಷ್ಟು ವಿಶಿಷ್ಟವಾಗಿರುವಂಥದ್ದು ಇದೆಲ್ಲವೂ ಕೂಡ. ಹೀಗೆ ಸನ್ಯಾಸಿಗಳ ಬಗ್ಗೆ ಇಂಥ ಮಾತುಗಳನ್ನು ಹೇಳ್ತಾ, ಇನ್ನು ಗೃಹಸ್ಥನಾದವನು ಕೂಡ ಹೇಗೆ ಬದುಕಬೇಕು ಅಂತ ಗೃಹಸ್ಥನ ಬಗ್ಗೆ ಹೇಳಿದ್ದಾರೆ. ಇನ್ನು ಬ್ರಹ್ಮಚಾರಿಯಾದವನು ಹೇಗಿರಬೇಕು ಅಂತ ಹೇಳುವಾಗ, ಬ್ರಹ್ಮಚಾರಿ ಗುರುಕುಲೆ ವಸೇದ್ದಾಂತೋ ಗುರುರ್ಹಿತಂ ಆಚರನ್ ದಾಸವನ್ನೀಚೋ ಗುರು ಸುದೃಢ ಸೌಹೃದ ಅಂತ. ಇದು ಬ್ರಹ್ಮಚಾರಿ ಗುರುಕುಲದಲ್ಲಿ ವಾಸ ಮಾಡಬೇಕು, ಇಂದ್ರಿಯ ನಿಗ್ರಹದಿಂದ ಇರಬೇಕು, ಗುರುಗಳ ಸೇವೆ ಮಾಡಬೇಕು. ಸಾಯಂ ಸಂಧೇ ಉಬೇಚ ಯದವಾಕ್ ಜಪನ್ ಬ್ರಹ್ಮ ಸಮಾಹಿತ ಅಂತ ಸಾಯಂ ಪ್ರಾತರುಪಾಸೀತ, ಇದೆಲ್ಲ ಅಗ್ನಿ ಕಾರ್ಯಾದಿಗಳನ್ನು ಸಾಯಂ ಪ್ರಾತದಲ್ಲೂ ಕೂಡ ಮಾಡಬೇಕು. ಇನ್ನು ಛಂದಾಂಸಿ ಅಂದರೆ ವೇದಗಳ ಅಧ್ಯಯನವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಈ ಬ್ರಹ್ಮಚಾರಿಗೆ ಹೇಳಿರುವಂಥ ನಿಯಮಗಳು ಅಂತ. ಬ್ರಹ್ಮಚರ್ಯಾಶ್ರಮ, ಹೀಗೆ ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ, ವಾನಪ್ರಸ್ಥ, ಜೊತೆಗೆ ಸನ್ಯಾಸ, ಈ ಎಲ್ಲ ಧರ್ಮಗಳು ಕೂಡ ಹೇಗಿರ್ತವೆ ಅಂತ ಆ ಆಶ್ರಮ ಧರ್ಮಗಳನ್ನೆಲ್ಲ ನಿರೂಪಣೆ ಮಾಡಿ ನಾರದ ಮಹರ್ಷಿಗಳು ಕೊನೆಯಲ್ಲಿ ಇದು ಧರ್ಮರಾಜನಿಗೆ ಇಷ್ಟು ತತ್ವಾವಬೋಧೆಯನ್ನು ಮಾಡಿದಾಗ ಸಂತೋಷ ಆಯಿತಂತೆ ಧರ್ಮರಾಜನಿಗೆ. ಆಗ ನಾರದ ಮಹರ್ಷಿಗಳಿಗೆ ನಮಸ್ಕಾರವನ್ನು ಮಾಡಿ ಧರ್ಮರಾಜರು ಸಂತೋಷ ಆಯಿತು ನಮಗೆ ಅಂತ ತತ್ವಜ್ಞಾನವನ್ನು ಕೊಟ್ಟಿದ್ದೀರಿ ಅಂತ ಕೊಂಡಾಡುತ್ತಾರೆ. ಇದನ್ನೆಲ್ಲ ಕೇಳಿದಂಥ ಪ್ರಹ್ಲಾದನು ಕೂಡ ಬಹಳ ಸಂತೋಷವನ್ನು ಪಟ್ಟಿದ್ದಾನಂತೆ. ಇದು ಆದ ಮೇಲೆ ಕೊನೆಯಲ್ಲಿ ಈ ತತ್ವಗಳನ್ನು ಹೇಳಿಯೇನು ಈ ಸ್ಕಂದವನ್ನು ನಿಲ್ಲಿಸ್ತಾರೆ. ಅದಾದ ನಂತರ ಮುಂದೆ ಭಾಗವತದಲ್ಲಿ ಬಂದಿರುವಂತಹದ್ದು ಅಂದರೆ ಒಂದೊಂದು ಇದರಲ್ಲೂ ಕೂಡ ಮನ್ವಂತರಗಳು, ಒಂದೊಂದು ಮನ್ವಂತರಗಳಲ್ಲಿ ಯಾವ ಮನ್ವಂತರದಲ್ಲಿ ಯಾವ ಭಗವಂತನ ಅವತಾರ ಆಗಿದೆ. ಈಗ 7ನೇ ಮನ್ವಂತರ ನಡೀತಾ ಇದೆ. ಅಲ್ಲಿ ಪ್ರತಿ ಮನ್ವಂತರದಲ್ಲೂ ಪರಮಾತ್ಮನ ಒಂದು ಅವತಾರ ಆಗ್ತದೆ. ಇಂದ್ರ ಪದವಿಗೆ ಒಬ್ಬೊಬ್ಬರು ಬರ್ತಾರೆ. ಯಾರು ಬಂದರು, ಸಪ್ತಋಷಿಗಳು ಯಾರು, ಇದನ್ನೆಲ್ಲವನ್ನು ಕೂಡ ಅಷ್ಟಮ ಸ್ಕಂದದಲ್ಲಿ ನಿರೂಪಣೆ ಮಾಡುತ್ತಾರೆ. ಅದನ್ನೆಲ್ಲ ಮುಂದೆ ಅದು ಮುಂದಿನವರ ವಿಷಯ. ಹಾಗಾಗಿ ನನಗೆ ಕೊಟ್ಟ ವಿಷಯದಲ್ಲಿ ಈ 7 ದಿನಗಳ ಕಾಲವೂ ಕೂಡ ಯಥಾಮತಿಯಾಗಿ ನಿರೂಪಣೆ ಮಾಡಿದ್ದೇನೆ. ಈ ವಿಷಯಗಳನ್ನೆಲ್ಲ ಹೇಳಬೇಕಾದರೆ ಅದು ಒಳ್ಳೆ ಸಂಗೀತಗಾರರ ಮನೆಯಲ್ಲಿ ಹಬ್ಬದ ವಾತಾವರಣದಲ್ಲಿ ಲಕ್ಷ್ಮೀ ನರಸಿಂಹದೇವರ ಕಥೆಯನ್ನು ಹೇಳಲಿಕ್ಕೆ ಸಿಕ್ಕಿರುವುದು ಒಂದು ದೊಡ್ಡ ಯೋಗ ಅಂತ ಭಾವಿಸಬೇಕು.